ಭಾಳ ಖುಷಿ ಆತ್ರಿ ನಿಮ್ಮನ್ನೆಲ್ಲ ನೋಡಿ. ನನ್ನಾಕಿ ಸಿನಿಮಾಗೂ ನೀವು ಭಾಳ ಸಪೋರ್ಟ್ ಮಾಡಿದಿರಿ. ಬಂದು ಮುಂದೆ ಕುಂತಾಗ ಅನಿಸಿದ್ದು ಅವಾಗ ಏನಂದ್ರೆ ಹೊಸಬ್ರು ನಂಗೆ ಯಾರು ನೋಡೇ ಇಲ್ಲ. ನೀವೆಲ್ಲ ಹೆಂಗೆ ನೋಡ್ರಿ ಅಂದ್ರೆ ಕೆಲಸ ಮಾಡ್ಯಾರ, ಕೆಲಸ ನೋಡಕತ್ತೀರ ನಂಗೆ ಫೀಲ್ ಇತ್ತು. ಅವಾಗ ಈಗೂ ಅದ ಕಾಣತೈತಿ ಎಲ್ಲರ ಮುಖದಾಗ. ಭಾಳ ಖುಷಿ ಆತ್ರಿ. ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ, ಉಮೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ ಒಳಗೆ ಮಾಡಿದ್ವಿ ಸಿನಿಮಾ. ಅದು ಸಿನಿಮಾ ರೇಂಜಿಗೆ ಸಿನಿಮಾ ಕ್ಯಾಮ್ರಾದಾಗ ಮಾಡುವಂಗಾಗಿದ್ದು ಅವರಿಂದ. ನಾವು ಮಾತಾಡ್ಕೊಂತಿದ್ವಿ ರೀ ನನ್ನಾಕೆ ಸಿನಿಮಾ ಆದ್ಮೇಲೆ. ಫೋನ್ನಾಗ ಏನೋ ಆಗಿತ್ತು, ಆಟ ಆಡ್ಕೊಂತ ಮಾಡಿದ್ದು ಸಿನಿಮಾ ಅದ. ಈಗ ಸಿನಿಮಾ ಅಂತ ಒಂದು ಮಾಡೋಣ ಅಂತ ಅಂದಾಗ ಅದೇ ಚೇತನ್ ಸರ್ ಹೇಳ್ದಂಗೆ ರೊಕ್ಕದ ಸಲಾಗಿ ಜರ ಹಿಂದೆ ಮುಂದೆ ನೋಡೋದಿತ್ತು. ಆ ಟೈಮ್ನಾಗ ಚೇತನ್ ಸರ್ಗೆ ಏನು ತಲೆ ಬಂತೇನೋ ನಿಂತು ಬಿಟ್ರು. ಅದಾದ್ಮೇಲೆ ನಮ್ಮ ಉಮೇಶ್ ಸರ್ ನಮ್ಮನ್ನು ತೊಗೊಂಡು ನಿಂತರು. ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಅನ್ನೋಕ್ಕಿಂತ ನಾವು ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ ಅನ್ನುವಂಗೆ ಇಲ್ಲರಲ್ಲ, ಟೋಟಲ್ ಟೀಮ್ ಒಳಗೆಲ್ಲ ಒಂಥರ ಫ್ಯಾಮಿಲಿ ಎಲ್ಲ ಕೂಡ ಎಲ್ಲ ಒಂದು ಟ್ರಿಪ್ ಹೋಗಿರ್ತೀವಲ್ಲ, ಆ ಟೈಪ್ ಮುನ್ನುಗ್ಸ್ಕೊಂಡು ಮಾಡ್ಕೊಂತ ಹೋದ್ರೆ ಅದೇ ಪ್ಲಸ್ ಆಗಿ ಸಿನಿಮಾ ಹಿಂಗೆ ಔಟ್ಪುಟ್ ಬಂದತ್ರಿ. ಅದು ಎಲ್ಲಿನೂ ಕೆಲಸ ಹಂಗೆ ಆಗ್ಬೇಕು ಅನ್ನೋಂಥದ್ದಿಲ್ಲ. ನಾವು ಅಷ್ಟೇ ಅಲ್ರಿ, ಬೆಂಗಳೂರು ಟೀಮ್ ಬಂದಿತ್ತು, ಅವರು ಹಂಗೆ ಅದ್ರೆಲ್ಲ ಹುಡುಗರೆಲ್ಲ. ಸೊ ಭಾಳ ಖುಷಿ ಆತ್ರಿ. ಆಮೇಲೆ ಹೀರೋಯಿನ್ ಅವರು ಭಾಳ ಚಂದ ಆ್ಯಕ್ಟ್ ಮಾಡ್ಯಾರ, ಭಾಳ ಮುಗ್ಧ ಕಾಣಾಕ್ತಾರೆ ಸ್ಕ್ರೀನ್ ಮೇಲೆ. ಆಮೇಲೆ ರಿಯಲ್ ಒಳಗೂ ರಿಯಲ್ ಒಳಗೆ ಅಷ್ಟು ಗೊತ್ತಿಲ್ಲಲ್ರಿ ನನಗೆ. ಹಂಗೆ ನಮ್ದು ಚಂದ ಬಂದತ್ರಿ ಇಬ್ಬರು ಕಾಂಬಿನೇಷನ್. ಬರ್ಸ್ಯಾರ್ರಿ ಅವರು ಉಮೇಶ್ ಸರ್. ಅಲ್ಲಲ್ಲಿ ಏನ್ರೆ ಹೆಚ್ಚು ಕಡಿಮೆ ಆದ್ರು ನಮಗೆ ಹೊಟ್ಟೆಗೆ ಹಾಕೊಂಡಾರಿ. ಈಗ ಹೆಂಗಿರ್ತೈತಿ ನಾವು ನ್ಯಾಚುರಲ್ ಆಗಿ ಮಾಡಿವಲ್ರಿ ಯೂಟ್ಯೂಬ್ನಾಗ, ಅಲ್ಲಿ ಹಂಗೆ ಬರ್ತೈತಿ. ಅದು ತಪ್ಪಂಗಿಲ್ಲ. ಅದು ಕ್ಯಾಮ್ರಾ ಬಂತಂದ್ರೆ ನಾವು ಮಾಡಂಗೆ ಮಾಡ್ತಿರ್ತೀವಿ. ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಅಂತ ಭಾಳ ಹೇಳೋರು. ನಮ್ಮದು ರೈಲ್ವೆ ಹಳಿ ಹೊಂಟಂಗೆ ಹಂಗೆ ಹೊಂಟು ಬಿಡ್ತೈತ್ರಿ ಡೈಲಾಗ್ ಪಟ ಮಾತಾಡೋದು. ಸೊ ಅವರು ಅಲ್ಲೆಲ್ಲ ಸಾವಕಾಶ ಮಾತಾಡ್ತಾರೆ ಹೆಂಗೆ ಅಂತ ಹೇಳ್ಕೊಂಡು ಮಾಡ್ಕೊಂಡೋದ್ರು. ಅದು ಭಾಳ ಖುಷಿ ವಿಚಾರ ರೀ. ಆಮೇಲೆ ಹಾಂ ರೀ, ಅಷ್ಟ್ರದ್ದು ಪಾಳೆ ಪ್ರಕಾರ ಹೇಳ್ತೀನಿ ರೀ. ಆಮೇಲೆ ತಬಲಾ ನಾನಿ ಸರ್ ರೀ, ಫಸ್ಟ್ ಹಿಡಿದ ಗುಲಾಲ್ನು ಸಿನಿಮಾದಿಂದ ಪರಿಚಯ ರೀ ಶಿವಜಮ್ ಖಂಡಿ ಸರಿಂದ. ಅವಾಗಿಂದನೂ ಅವರು ಇವರು ಅಂತ ಏನಿಲ್ಲ ರೀ, ಎಲ್ಲರನ್ನೂ ಚಲೋ ತಂಗಿ ನೋಡೋದಾಗಲಿ ಅಥವಾ ಏನೋ ಹೇಳೋದಾಗಲಿ, ವಿಚಾರಗಳು ಹೇಳೋದಾಗಲಿ, ಅವ್ರ ಜೊತೆ ಯಾರೇ ಮಾಡತ್ತಿದ್ರಂದ್ರೆ ಆ್ಯಕ್ಟ್ ಅವ್ರಿಗೆ ಹೇಳ್ಕೊಂಡು ಮಾಡ್ಕೊಳ್ಳೋದಾಗಲಿ ಮುಂಚೆಯಿಂದ ಹಂಗೆ ರೀ. ಆಮೇಲೆ ಒಂದು ಸಲ ಫೋನ್ ಮಾಡಿನೂ ಅವ್ರ ಮನೆಯವ್ರು ಯಾರೋ ಕೆಲಸದವ್ರು ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟರೆ ಅಂತ ಫೋನ್ ಹಚ್ಚಿದ್ರು ಒಂದು ಸಲ. ಅಲ್ಲ ಸರ್, ನನಗೂ ಸುದ್ದಿ ಮಾಡಿಕೊಡು ಅಂತ ಒಂದು ವಿಡಿಯೋ ಮಾಡಿದ್ವಿ ಅದನ್ನು. ಸೊ ಹಾಗೆಲ್ಲ ಭಾಳ ಸಪೋರ್ಟ್ ಮಾಡ್ಯಾರ. ಈ ಸಿನಿಮಾದಾಗೂ ಭಾಳ ಸಪೋರ್ಟ್ ಮಾಡ್ಯಾರ. ಆಮೇಲೆ ಕಾಕ್ರೋಚ್ ಸುದೀಪ್ ಸರ್, ಅವರು ಸಿನಿಮಾ ಎಲ್ಲ ಮಾಡಿರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅದಾವ್ರಿ, ಫೈಟ್ ಗಿಟ್ ಹಂಗೆ ಹಿಂಗೆ. ನಾವು ಏನೋ ಒಂದು ಹೇಳಾರಂದ್ರೆ ಒಂದು 5 ಮಿನಿಟ್ ವಿಚಾರ ಮಾಡ್ಬೇಕು, ಹಂಗೆ ಮಾಡಿರ್ಲಕತ್ತಿ, ಯಾರು ಬೈತಾರನ ಏನು ಮಾಡ್ತಾರನ ಅಂತೇಳಿ. ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋದ್ರು. ನಿಮಗೂ ಥ್ಯಾಂಕ್ಸ್ ರೀ. ಆಮೇಲೆ ಪ್ರೊಡ್ಯೂಸರ್ ಸರ್ ಅನ್ಕ ಏನು ಹಾಯ್ದು ಅಪರೂಪ ಕಡೆ ಒಂದು 2-3 ಸಲ ಆದ್ರೂ ಅಲ್ಲಿ ಹಿಂದಿದ್ದಾರೆ ನಮ್ಮ ಊರನವ್ರು ಏನು ಹೇಳ್ಯಾರ, ಯಾರು ಅಂತ ಕೇಳೋಣ, ಇಲ್ಲೇ ನಾವು ಬೇರೆ ಕೆಲಸ ಮಾಡೋರು ಅಂತ ಹೇಳ್ಯಾರಂತ. ಅಷ್ಟು ಸಿಂಪಲ್ ಅವರು. ಆಮೇಲೆ ಮಾಸ್ ಮಾದ ಸರ್, ಫೈಟ್ ಮಾಸ್ಟರ್ ಮಾಸ್ ಮಾದ ಸರ್. ಹೆಂಗೆ ರಾತ್ರಿ ಆಗಿತ್ತಂದ್ರೆ ಮಲ್ಲ ಅಂತೇಳಿ ಅವರು ಸಿನಿಮಾ ಟೈಪ್ ಹೇಳಕತ್ತಾರೆ. ನಮ್ದು ನ್ಯಾಚುರಲ್ ಮಾಡಿ ರೂಢಿ ಆಗಿಬಿಟ್ಟತ್ರಿ. ಅವ್ರು ಹಿಂಗೆ ಹೊಡಿ ಅಂದ್ರೆ ನಾವು ಹಿಂಗೆ ಹೊಡೆಯವರು. ಸೊ ಭಾಳ ಹೆಣಗಿದ್ರು ಅವರು. ಆಮೇಲೆ ಭೂಷಣ್ ಮಾಸ್ಟರ್ ಸರ್ ಡ್ಯಾನ್ಸ್ ಮಾಸ್ಟರ್, ಅವರು ಕೊರಿಯೋಗ್ರಾಫ್ ಮಾಡಿದರು ಅವರು. ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಭಾರಿ ಅಂದ್ರೆ ಭಾರಿ ಮಸ್ತ್ ಮಾಡ್ಯಾರ. ಒಂಥರ ಹೆಂಗೆ ಕಾಣತ್ತಾರ ನೋಡ್ರಿ ಸ್ಕ್ರೀನ್ ಮೇಲೆ, ನೀವು ನೋಡಿರಿ. ಅವರು ಎಲ್ಲ ಹೇಳ್ಕೊಂಡು ಮಾಡ್ಕೊಂಡು ಮಾಡ್ರಿ. ಅಪೂರ್ವ ಮೇಡಮ್ ಅವ್ರು ನಮ್ಮ ತಾಯಿ ರೋಲ್ ಮಾಡ್ಯಾರಿ, ಅವರು ಚಂದ ಮಾಡ್ಯಾರ. ರಮೇಶ್ ಭಟ್ ಸರ್ ಮಾಡ್ಯಾರ. ರಮೇಶ್ ಭಟ್ ಸರ್ ಒಂದು ಸ್ಕಿಟ್ ಒಂದು ಮಾಡಿದ್ರು ನಾವು ಅವಾಗಿಂದ ಪರಿಚಯ. ಸೊ ಅವರು ಮಸ್ತ್ ಮಾಡ್ಯಾರಿ. ಆಮೇಲೆ ಮತ್ತು ಅವ್ರದ್ದು ನಮ್ಮ ಆನಂದ್ ರೀ, ಕಾಮಿಡಿ ರೋಲ್ ನಮ್ಮ ಆನಂದ್ ಮಾಡ್ಯಾನ. ನಮ್ಮ ಇನ್ನೊಬ್ಬ ದೋಸ್ತನ ರೋಲ್ ಐತಿ ಶಿವ ಅಂತೇಳಿ ನಾಟಕ ಕಲಾವಿದ್ರು ಅವ್ರು ಮಾಡ್ಯಾರ. ಆಮೇಲೆ ನಮ್ಮ ವಿಶಾಲ್ ಮಾಡ್ಯಾನ್ರಿ. ಆಮೇಲೆ ದಾವಲನ್ನ ಮಾಡ್ಯಾರ. ದಯಾನಂದ್ ಬೆಳಿಗ್ಗೆ ಅಂತೇಳಿ ನಾಟಕ ಕಲಾವಿದ್ರು ಅವ್ರು ಮಾಡ್ಯಾರ. ಇನ್ನೂ ಭಾಳಷ್ಟು ಕಲಾವಿದ್ರು ಅದ. ಆಮೇಲೆ ನಮ್ಮ ಸುರೇಶ್ ಅನ್ನ ರೀ, BO ಆಫೀಸರ್ ರೋಲ್ ಮಾಡ್ಯಾನ. ನಮ್ಮ ಟೀಮ್ ಎಲ್ಲ ಏನೈತಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ. ಒಂಥರ ಈಗ ಗಾಳ್ಯಾಗ ತೇಲಿಡ್ದಂಗೆ ಫೀಲ್ ಇರ್ತೈತೆ ರೀ ನನಗೆ. ಸಿನಿಮಾಗಂತೂ ನಾನಂತೂ ಜಾಸ್ತಿ ಏನು ಕೆಲಸ ಮಾಡಿಲ್ಲ ರೀ. ನಮ್ಮ ಜಮಖಂಡಿ ಹುಡುಗರು ಆಮೇಲೆ ನಮ್ಮ ಬೀದರ್ ಹುಡುಗರು ಒಂಥರ ಏನು ಬೇಕು ಏನಿಲ್ಲ ಎಲ್ಲನೂ ಭಾಳ ಸಪೋರ್ಟ್ ಮಾಡ್ಯಾರ. ನಮ್ಮ ಆನಂದ, ನಮ್ಮ ವಿಶಾಲ, ನಮ್ಮ ದಾನು, ಆಮೇಲೆ ನಮ್ಮ ಸಂತು, ಪರಾಗ, ಭೀಮ, ಆಮೇಲೆ ಎಳ್ನೀರು ವಿಶಾಲ, ಅಂದ್ರೆ ವಿಶಾಲ ಅಂತ ಬರ್ತಾರಲ್ಲ ಹಂಗೆ ಅಂತೀವಿ ನಾವು ಹಂಗೆ. ಆಮೇಲೆ ನಮ್ಮ ಇವರು ಸ್ಟೈಲ್ ಶಿವ ಅವರು ಈ ಫೋಟೋ ಮಾಡ್ಯಾರಲ್ರಿ, ಅವರು ಡಿಸೈನ್ ಮಾಡಿದರು. ಆಮೇಲೆ ನಮ್ಮ ಪ್ರವೀಣ್ ಕಡಪಟ್ಟಿ ಅವ್ನು ಮೇಕಿಂಗ್ ವಿಡಿಯೋ ಮಾಡ್ಯಾನ. ಆಮೇಲೆ ವರ್ಧನ ಈ ಫೋಟೋ ಸ್ಟಿಲ್ ಎಲ್ಲ ಅವನ್ನ ಕ್ಲಿಕ್ ಮಾಡ್ಯಾನ್ರಿ. ಆಮೇಲೆ ಜಯ ಅವರು, ಓಂಕಾರ ಅವರು, ಇನ್ನೂ ಕೆಲವೊಂದಿಷ್ಟು ಜನರು ಅದಾರ, ಹೆಸರು ಬಿಟ್ಟಿದ್ದು ಹೊಟ್ಟೆ ಹಾಕೋರಿ. ಥ್ಯಾಂಕ್ಸ್ ರೀ. ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಗೈತಿ. ಏನೇನೋ ಮಾತಾಡ್ಬೇಕಂತ ಅವಾಗ ತಳ್ಕೊಂತ ಅನ್ಕೊಂಡಿರ್ತೀವಿ, ಇಲ್ಲಿ ಬರೋಲ್ಲ ಹಾರ್ತಾವ್ರಿ ಅವ. ಒಂದು ಏನಪ್ಪ ಅಂತಂದ್ರೆ ನನ್ನ ಮಾತ್ರ ಭಾಳ ಮುಂದೆ ಚಕ್ಕೊಂಡು ಹೋಗ್ಯಾರ ರೀ ಉಮೇಶ್ ಸರ್. ದೊಡ್ಡ ಥ್ಯಾಂಕ್ಸ್ ರೀ ಉಮೇಶ್ ಸರ್ಗೆ, ಧನ್ಯವಾದ. ಒಂದೆರಡು ಏನ್ರಿ ಮರ್ತಿಂದ್ರೆ ಹೇಳೋದು, ಹೊಟ್ಟೆ ಹಾಕೊಂಬಿಡ್ರಿ. ನಮ್ದು ಅದೇ ರೀ, ಮಿಡಲ್ ಕ್ಲಾಸ್ ಹುಡುಗ ರೀ. ಮಿಡಲ್ ಕ್ಲಾಸ್ ಹುಡುಗ, ಒಂದು ಮಿಡಲ್ ಕ್ಲಾಸ್ ಹುಡುಗಿನ ಲವ್ ಮಾಡೋದು ಈ ಟೈಪ್ ಐತ್ರಿ. ಹಾಂ ಹೌದು. ಹಾಂ ರೀ, ಸ್ವಲ್ಪ ಅಂದ್ರೆ ಫರ್ಕ್ ಅನಿಸ್ತತ್ರಿ. ಇದ್ರಾಗ ಚೇಂಜಸ್ ಕಾಣ್ತತ್ರಿ. ಅಲ್ಲೆಲ್ಲ ಹೆಂಗಿರ್ತೈತೆ ರೀ, ನಾವು ಫೈಟಿಂಗ್ ಗಿಟಿಂಗ್ ಇರಂಗಿಲ್ಲ ರೀ, ಬರೀ ನಿಂತ ಡೈಲಾಗ್ಗಳು, ಆಮೇಲೆ ಕಾಮಿಡಿ ಕಂಟೆಂಟ್ ಹೋಗ್ತದೆ. ಸೊ ಇಲ್ಲೇನೈತಿ ಸಿನಿಮಾಟಿಕ್ ಒಳಗೆ ಏನೇನು ಬೇಕೋ ಎಲ್ಲ ಮಾಡ್ಸ್ಯಾರ. ಅಂದ್ರೆ ನಾನು ಗುದ್ದಾಡಿನ ಅಷ್ಟೇ, ಬಟ್ ಗುದ್ದಾಡಂಗೆ ಅವ್ರು ಮಾಡಿದ್ರಿ.
ಫೈಟ್ ಮಾಸ್ಟರ್ ಆಗಿರ್ಬೋದು, ನಮ್ಮ ಪ್ರತಿಯೊಂದು ಹಂತದೊಳಗೂ ಸೈಡ್ ಕರ್ಕೊಂಡು ನಮ್ಮ ಸರ್ ಹೇಳ್ತಿದ್ರು. ಯಾಕಂದ್ರೆ ಹೆಂಗಾಗಿಬಿಟ್ಟಿತ್ತ, ಪ್ರೊಫೆಷ್ನಲ್ ಅನ್ನುವಂಗೆ ಇರಲಿಲ್ಲ ಅಲ್ರಿ ನನ್ನ ಪುರ್ತಕ್ಕೆ. ನಾವು ಫೋನ್ ಒಳಗೆ ಮಾಡಿ ಏನೋ ಮಾಡಿ ವರ್ಕೌಟ್ ಆಗಿಬಿಟ್ಟಿತ್ತು ನನ್ನ ಹಾಕಿ. ಇದ್ರಾಗ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೊತ್ತಾಗಬೇಕಾಗಿತ್ತು. ಬಟ್ ಅವ್ರು ಹಂತವಾಗಿ ಮಾಡ್ಕೊಂತ ಹೋದ್ರಿ. ಬಟ್ ಮುಂದೆ ಹಾಕೊಂತ ಹೋಗ್ಯಾರಿ. ಕೆಲವೊಂದಿಷ್ಟು ಏನೋ ಚಂದ ಬಂದೈತಂದ್ರೆ ಅದಕ್ಕೆಲ್ಲ ಟೀಮ್ ಎಲ್ಲ ಕಾರಣ, ಉಮೇಶ್ ಸರ್ ಕಾರಣ. ಇಲ್ರಿ, ಮಾಡ್ತೀವ್ರಿ. ವಾರಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀವ್ರಿ ಯೂಟ್ಯೂಬ್ಗೆ. ಸಿನಿಮಾ ಇದ್ರಾಗ ಏನಿಲ್ರಿ, ಬಟ್ ಅದ್ರ ರಿಲೇಟೆಡ್ ಒಂದು ಚೀಸ್ ಐತ್ರಿ ಇದ್ರಾಗ. ಅದಕ್ಕೆ ಟಚ್ ಆಗೋಂಗೆ, ನಮ್ಮ ಜನಕ್ಕೆ ಇಷ್ಟ ಆಗೋಂಗೆ. ಸೊ ಅದೈತ್ರಿ. ಮತ್ತು ಹೇಳೋದು ಮಾಡ್ತೀನಿ, ಎಲ್ಲ ನಮ್ಮ ಉತ್ತರ ಕನ್ನಡದ ಮಂದಿ ಪ್ರೀತಿ ಹೆಂಗೈತೆ ಅಂದ್ರೆ ರೀ, ಒಂಥರ ಮನಿ ಮಗ ಐತಂದ್ರೆ ನಾವು ಅಲ್ಲಿ ಹೀರೋ ಮೇಲೆ ಸೆಲೆಬ್ರಿಟಿ ಹಿಂಗೆಲ್ಲ ಫೀಲ್ ಇಲ್ರಿ. ಎಲ್ಲ ಒಂದು ಕಡೆ ವೇದಿಕೆ ಮೇಲೆ ನಾವು ನಿಂತು ಮಾತಾಡ್ತೀವಿ ಅಂದ್ರೆ ತಳಕ್ ಕುಂತು ಅಷ್ಟು ಜನರ ತಲೆ ಏನಿರ್ತಂದ್ರೆ ನಮ್ಮ ಮನಿ ಮಗ ಅಲ್ಲಿ ಮ್ಯಾಲೆ ನಿಂತ ನನಗೆ ನಮಗೆ ಫೀಲ್ ಮಾಡ್ತಾರೆ. ಸೊ ಅದು ನಮ್ಮ ಅದೃಷ್ಟ ರೀ. ನಾವು ಏನೋ ಗೊತ್ತಿಲ್ಲ ಯಾವ ಜನ ಪುಣ್ಯನು ಅವ್ರದೆಲ್ಲ ಪ್ರೀತಿ ಸಿಕ್ಕತಿ ಉಳ್ಸ್ಕೊಂಡು ಹೋಗ್ತೀವಿ. ಇದು ನಮಸ್ಕಾರ. ತಬ್ಲಾ ನಾನಿ ಸರ್ ಅವ್ರು ಬಂದ್ರೆ ಕಳೆನೇ ಬೇರೆ ಬಂದ್ಬಿಡುತ್ತೆ ಅಲ್ವಾ ಸರ್? ಶೂಟಿಂಗಲ್ಲೂ ಇದೇ ಥರ ಇರ್ತಾರೆ, ಕಾಮಿಡಿ ಮಾಡಿಕೊಂಡು. ಸರ್ ಅವರು ಮೊದಲನೇದಾಗಿ ನಾನೆಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜಮಖಂಡಿ ಟೀಮ್ ಅವರಿಗೂ ಹಾಗೂ ಬೀದರ್ ಟೀಮ್ ಅವರಿಗೂ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೂ, ಟೆಕ್ನಿಷಿಯನ್ಸ್ ಅವರಿಗೂ, ಹಾಗೆ ನನ್ನ ಕೋ ಆರ್ಟಿಸ್ಟ್ ಆಗಿರುವಂಥ ಮಲ್ಲು ಜಮಖಂಡಿ ಅವರಿಗೂ, ಹಾಗೆ ಕಾಕ್ರೇಜ್ ಸುದಿ ಸರ್ ಅವ್ರಿಗೂ, ನಾನು ಸ್ಕ್ರೀನ್ ಶೇರ್ ಮಾಡಿರುವಂಥ ನನ್ನ ತಂದೆ ಪಾತ್ರ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಅವರು. ಅವರಿದ್ರೆ ನನಗೆ ಹೇಗೆ ಅನ್ನಿಸ್ತು ಅಂದರೆ, ನನ್ನ ಎಲ್ಲ ಹಿರಿಯ ಕಲಾವಿದರ ಆಶೀರ್ವಾದ ನನಗೆ ಅವರಿಂದನೇ ಸಿಕ್ಕಿದೆ ಅಂತ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ನನಗೆಲ್ಲ ಹೇಳ್ಕೊಟ್ರು. ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಆಗಿರುವಂಥ ಚೇತನ್ ಸರ್ ಅವ್ರಿಗೂ ಹಾಗೆ, ಇದನ್ನೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಆ ಒಗ್ಗಟ್ಟು ಸೇರ್ಸೋಕ್ಕೆ ಮೇನ್ ಪಿಲ್ಲರ್ ಆಗಿರುವಂಥ ಉಮೇಶ್ ಸರ್ ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಸರ್ ನಿಮ್ಮ ಹತ್ರ ತುಂಬ ಪೇಷನ್ಸ್ ಇದೆ, ತುಂಬ ತಾಳ್ಮೆ ಇದೆ ಸರ್ ಹತ್ರ. ಯಾಕೆ ಅಂತಂದರೆ ಅವ್ರ ತಾಯಿ ಅವರಿಗೆ ಹುಷಾರಿಲ್ಲ, ತುಂಬ ಬ್ಯಾಡ್ ಕಂಡೀಷನಲ್ಲಿ ಇತ್ತು ಅವ್ರ ಸಿಚುವೇಶನ್ಸು. ಅಂಥ ಸಿಚುವೇಶನಲ್ಲೂ ಶೂಟಿಂಗಲ್ಲಿ ಯಾವ ಥರ ನಡ್ಸ್ಕೊಂಡು ಹೋಗಿದ್ದಾರೆ ಅಂತಂದರೆ, ಒಂದಿಷ್ಟು ಆರ್ಟಿಸ್ಟ್ಗೆ ಗೊತ್ತಾಗ್ಲಾರ್ದಂಗೆ ಏನು ಸಿಚುವೇಶನ್ ನಡೀತಾ ಇದೆ ಅವ್ರ ಫ್ಯಾಮಿಲಿಯಲ್ಲಿ, ಏನೆಲ್ಲ ಫೇಸ್ ಮಾಡ್ತಿದ್ದಾರೆ ಅವರು, ಯಾರಿಗೂ ಏನೂ ತಿಳಿಸ್ಲಾರ್ದಂಗೆ ನಮ್ಮ ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಸಿದ್ದಾರೆ. ನಮ್ಮನ್ನೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಡೈಲಾಗ್ಸ್ನ ನಾವು ಉತ್ತರ ಕರ್ನಾಟಕ ಅಂತ ಬಂದಾಗ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇರುತ್ತೆ, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಸರ್ ನಾನು ಕೇಳ್ತಿದ್ದೆ, ಸರ್ ನನಗಿದು ಬರ್ತಾ ಇಲ್ಲ, ಇದು ಹೇಗೆ ಅಂತ. ಒಂದು 10 ಸಾರಿ ಕೇಳಿದ್ರು 10 ಸಾರಿನೂ ಹೇಳೋರು ಅವರು, ಬೇಸರ ಮಾಡ್ಕೊಳ್ಳಾರ್ದಂಗೆ. ಸೊ ಈ ಒಂದು ಸುಂದರವಾದ ಟೀಮ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅನ್ನೋದೇ ನನಗೆ ಖುಷಿ ಇದೆ. ಮತ್ತು ಎಂಡ್ ಆಫ್ ದಿ ಡೇ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ವಿದ್ಯಾ ಅನ್ನೋ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಆ ಪಾತ್ರ ನನಗೆ ಯಾವ ಥರ ಇದೆ ಅಂದರೆ, ಒಂದು ಹಳ್ಳಿ ಊರಲ್ಲಿ ಸ್ಟ್ರಾಂಗ್ ಆಗಿ ಎಜುಕೇಟೆಡ್ ಹುಡುಗಿ ಇರ್ತಾಳೆ, ಊರಿಗೋಸ್ಕರ ಹೋರಾಡ್ತಾಳೆ. ಹೋರಾಟ ಮಾಡಬೇಕಾದಾಗ ಏನೆಲ್ಲ ಸಿಚುವೇಶನ್ಸ್ ಬರುತ್ತೆ, ಆ ಸಿಚುವೇಶನಲ್ಲಿ ಅವಳು ಹುಡುಗ ಯಾವ ಥರ ಅವಳ ಜೊತೆಗೆ ಕರ್ಕೊಂಡು ಹೋಗ್ತಾನೆ, ಏನೆಲ್ಲ ಅವನು ಸಪೋರ್ಟ್ ಮಾಡ್ತಾನೆ, ಎಲ್ಲ ಜನ ಯಾವ ಥರ ನಿಂತ್ಕೊಳ್ತಾರೆ, ಅವಳು ಯಾವ ಥರ ನಿಂತ್ಕೊಳ್ತಾಳೆ, ಅದೆಲ್ಲ ಆದಮೇಲೆ ಇಬ್ಬರ ಪ್ರೀತಿ ಎಷ್ಟು ಪವಿತ್ರವಾಗಿದೆ ಈ ಸಿನಿಮಾ ಕಂಟೆಂಟಲ್ಲಿ ನಂದು ಈ ಪಾತ್ರ ನಿಂತ್ಕೊಂಡಿದೆ ಅಂತ ಹೇಳ್ಬೋದು. ಅಂದರೆ ಹಿಂದೆ ಕೆಲಸ ಮಾಡ್ತಿದ್ದಂಥ ಕಾಲಘಟ್ಟ ಗ್ಯಾಂಗ್ ಮ್ಯಾನ್ ಆಗಿ ಮಾಮೂಟಿ ಅಂಗಡಿ ಅನ್ನೋ ಸಿನಿಮಾ, ಪರಮೇಶ್ ಸರ್ ಅಂತ ಅವರು ನೆನ್ಸ್ಕೋಬೇಕು. ನಾನು ಅದ್ರಲ್ಲಿ ಮೇನ್ ಆರ್ಟಿಸ್ಟು ಒಂದು 25 ಟೇಕಾದರೂ ಮಾಡ್ತಿರ್ಲಿಲ್ಲ, ತಲೆ ಕೆಟ್ಟೋಗಿತ್ತು ಅವ್ರಿಗೆ. ಈಗ ಹೋಗಿ ಯಾರು ಹುಡ್ಕೋದು, 11 ಗಂಟೆ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ. ಯಾರೋ ಒಬ್ರು ಹಿಂದೆ ಇರೋ ಹುಡುಗರಲ್ಲಿ ಯಾರೋ ಒಬ್ಬನು ಮಾಡ್ಸಮ್ಮ, ಯಾವನ್ ಮಾಡ್ತಾನೆ ಅವ್ನು ಮಾಡಿಸೋ ಅನ್ನೋ ಥರದ್ದಾಗಿತ್ತು. ಆಗ ಅಲ್ಲಿಂದ ಆ ಹುಡುಗ ಮಾಡಲಿಲ್ಲ, ಮಿಕ್ಕಿದವ್ರು ಇವ್ರು ಬೈದಿದ್ದ ರೇಂಜ್ಗೆ ಒಂದು 3-4 ಜನ ಬ್ಯಾಕ್ ಹೊಡೆದ್ಬಿಟ್ರು. ಒಬ್ಬ ಹುಡುಗ ಅವ್ರು ಹೇಳ್ದಂಗೆ ಮಾಡ್ದ, ಅದು ಬಿಟ್ಟು ನೋಡಿ ಅವನು ಒಂಥರ ಕೆಡ್ದಾಗ ಅವನು ನೋಡು ಮಾಡ್ತಾನೆ ಕೇಳು ಅಂತಂದ್ರು. ನಾನು ಸುಮ್ಮನಿರ್ದೆ, ಆಗಲೂ ಬಾಯಿ ಮಾಡಿಕೊಂಡು ಇದೇ ಥರ, ಇಲ್ಲ ಸರ್ ಇದು ಯಾರು ಮಾಡೋದು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟೆ. ಏನ್ರಿ ಹಂಗಂದ್ರೆ ಅಂತ, ಇಲ್ಲ ಸರ್ ಲೈನ್ ಬರ್ದಿರೋದೇ ಚೆನ್ನಾಗಿಲ್ಲ ಅಂದ್ಬಿಟ್ಟೆ. ನೀನು ಇದ್ದಿದ್ರೆ ಏನಂತಿದ್ದೆ ಅಂದರು. ಏನೋ ಒಂದು ಹೇಳಿದೆ, ಅದು ಅವ್ರು ಭಾರಿ ಇಷ್ಟ ಆಗ್ಬಿಡ್ತು. ಹಂಗಾರೆ ನೀನು ಮಾಡ್ತೀಯಾ ಅಂದರು. ಇಲ್ಲ ನಾನು ಮಾಡಲ್ಲ ಅಂದೆ. ಏನಯ್ಯ ಯಾಕೆ ಮಾಡಲ್ಲ ಅಂತ. ಇಲ್ಲ ಸರ್ ನೀವು 500 ರೂಪಾಯಿ ಗಡ್ಡ ಕೆರೆಗೆ ಮಾತ್ರ ಕೊಟ್ಟಿರೋದು, ಡೈಲಾಗೆಲ್ಲ 500 ರೂಪಾಯಿಗೆ ಮಾಡಲ್ಲ, ಜಾಸ್ತಿ ಕೊಟ್ಟರೆ ಮಾಡ್ತೀನಿ ಅಂತ. ಓಕೆ, ಅದರಲ್ಲಿ ಹಂಗಾಯಿತು, ನಾನು ಸೆಟ್ ಆಯಿತು. ನಾನೇ ಮೇನ್ ವಿಲ್ಲನು. ತುಂಬ ಚೆನ್ನಾಗಿ ನಡೀತಿತ್ತು. ಲೈನಲ್ಲಿ ನಿಂತ್ಕೊಂಡು ಚಪಾತಿ ಅದು ಇದು ತಿಂತಿದ್ದು, ಅವ್ರಿಗೆ ಕೂತಿರೋ ಜಾಗಕ್ಕೆ ಬರೋ ಥರ ಆಯಿತು. ಫಸ್ಟ್ ಟೇಬಲಲ್ಲಿ ಊಟ ಬರೋಂಗಾಯಿತು, ಕ್ಯಾರವನಲ್ಲಿ ಜಾಗ ಎಲ್ಲ ಸಿಗಂಗೆಲ್ಲ ಆಗೋಯ್ತು. ಆ ಸಿನಿಮಾದು ಕೊನೆಯ ದಿನ ಶೂಟಿಂಗು, ಅವಲಕ್ಕಿ ತಿಂತಿದ್ದೆ. 9 ಗಂಟೆಗೆ ಪ್ಯಾಕಪ್ಪು ಮುಗಿದೋಯ್ತು ನಂದು ಅವತ್ತು. ಅವಲಕ್ಕಿ ನೋಡ್ಕೊಂಡು ಅಯ್ಯೋ ಮತ್ತೆ ಇವೆಲ್ಲ ಸಿಗಲ್ಲ, ಮುಗಿತಲ್ಲ ಕೋರ್ಸು ಅಂತ. ಅಷ್ಟರಲ್ಲಿ 5 ಗಂಟೆಗೆ ಒಂದು ಫೋನ್ ಬರುತ್ತೆ, ಪರಮೇಶ್ ಸರ್ ಒಂದು ಫೋನ್ ಬರುತ್ತೆ. ಆಗ ಉಮೇಶ್ ಸರ್ ಒಂದು 50 ವರ್ಷದಿಂದ ಸಿನಿಮಾ ಮಾಡ್ತಿರ್ತಾರೆ. ನನಗೆ ಅವ್ರ ಪರಿಚಯ ಇಲ್ಲ ಸರ್. ಅಲ್ಲಿ ಉದಯ್ದು, ನಮ್ಮ ಹಳೆ ಉದಯ್ ಇದ್ರು, ಅನಿಲಣ್ಣ ಉದಯ್ದು ಒಂದು ಡೇಟ್ಸ್ ಕ್ಲಾಶ್ ಆಗ್ಬಿಟ್ಟಿರುತ್ತೆ ಯಾವುದೋ ಸಿನಿಮಾಗೆ. ಅವರು ಬೆಳಿಗ್ಗೆ 7 ಗಂಟೆಗೆ ಬೀದರಲ್ಲಿ ಇರಬೇಕು. ಅವ್ರು ಆಗಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಸರ್ ಟೆನ್ಷನಲ್ಲಿ ಪರಮೇಶ್ ಸರ್ ಫೋನ್ ಮಾಡ್ತಾರೆ,
ಸರ್ ಈ ಥರದ್ದು ಒಂದು ಪಾತ್ರ ಹಿಂಗೆ ಉದಯ ಮಾಡಬೇಕಿತ್ತು, ಹಿಂಗಾಗೋಗಿದೆ, ಕ್ಲಾಶ್ ಆಗಿದೆ, ಯಾರಾದರೂ ಹುಡುಗ ಇದ್ದಾನ ಅಂತ. ಆಗ ಪರಮೇಶ್ ಸರ್ ಹೇಳ್ತಾರೆ, ಆ ಘಟ ಇರೋ ಹುಡುಗ ಇಲ್ಲ, ಆ ಹಠ ಇರೋ ಹುಡುಗ ಒಬ್ಬವನೇ ಅಂತ. ನಾನು ತಿಂತಾ ಇರ್ತೀನಿ, ಇಲ್ಲೇ ಕೂತಿದ್ದಾರೆ ನನ್ನ ಜೊತೆ, ಇವತ್ತು ಮುಗಿಯೋದು ಶೂಟಿಂಗು, ನೋಡಿ ಹುಡುಗ ಆ ಹೈಟು ಆ ಘಟ ಇಲ್ಲ, ಬಟ್ ಕೆಲಸ ಮಾಡ್ತಾನೆ ಅಂತ. ಸರಿ ಅಂತೇಳಿ ನನ್ಗೆ ಹೇಳ್ತಾರೆ, ಸರಿ ಸರ್ ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಬೆಳಿಗ್ಗೆ 7 ಗಂಟೆಗೆ ಇರಬೇಕು ಅಂತಾರೆ. ಸರ್ ಎಲ್ಲಿ ಸರ್ ನೀವು ಬಿಡೋದೆ 9 ಆಗುತ್ತೆ, ನಾನು ಹೆಂಗೆ ಹೋಗೋದು ಅಂದಾಗ ಉಮೇಶ್ ಸರ್ ಹೇಳ್ತಾರೆ, ಚಿಂತೆ ಮಾಡಿಬಿಡಿ ಸರ್ ಅವ್ರಿಗೆ ಹೇಳಿ ಫ್ಲೈಟ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ನನ್ನ ಲೈಫಲ್ಲಿ ಸರ್ ಒಂದು 3 ಘಟನೆ, ಅವಾಗ ನಾನು ಹೇಳಿಲ್ಲ ಬಜಾರ್ ಡೌನ್ ಆಗ್ಬಿಡುತ್ತೆ ಅಂತ, ಈಗ ಒಪ್ಕೊತೀನಿ. ನನ್ನ ಲೈಫಲ್ಲಿ ಫಸ್ಟು ಹೆವಿ ಸಂಬಳ ಕೊಟ್ಟಿದ್ದು ಉಮೇಶ್ ಸರ್ ಆ ಕಾಲಘಟ್ಟಕ್ಕೆ. ಈಗಲ್ಲ, ಈ ಸಿನಿಮಾಗಲ್ಲ ಸರ್, ಗಾಬರಿ ಆ ಸಿನಿಮಾಗೆ. ಈಗ ಆ ಋಣ ಎಲ್ಲ ತಿರ್ಸೋದು ಬೇರೆ ಥರ ಮಾಡಿ ಚೇತನ್ ಸರ್ ಕೂರಿಸ್ಕೊಂಡು ಹೆವಿ ಸಂಬಳ ಅಂದ್ರೆ. ಸೊ ಒಂದು ಸರ್ ಅದು ಅವತ್ತು ಹೇಳಿಲ್ಲ. ಆಮೇಲೆ ನನ್ನ ಲೈಫಲ್ಲಿ ನಾನು ಏರ್ಪೋರ್ಟೇ ನೋಡಿರಲಿಲ್ಲ. ನನಗೆ ಫಸ್ಟು ಫ್ಲೈಟ್ ಟಿಕೆಟ್ ಹಾಕಿದ್ದು ಉಮೇಶ್ ಸರ್ ನೀವೇ. ಅದಾದಮೇಲೆ 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದು ನೀವೇ. ನನ್ನ ಹಣೆ ಬರ ಅವತ್ತು ಹೆಂಗಿತ್ತು ಅಂದರೆ, ಅವತ್ತು ಮಾಧು ಮಾಸ್ಟ್ರು ಬರಬೇಕಿತ್ತು, ವಿಕ್ರಮ್ ಸರ್ ಅವ್ರ ಅಸ್ಟೆಂಟ್, ಇವಾಗ ಏನು 2 ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು ಅವರು, ಅವತ್ತು ಮಾಧು ಮಾಸ್ಟರ್ ಅಸ್ಟೆಂಟು. ನಾವು 3 ಜನ ಫ್ಲೈಟ್ ಹಾಕಿದ್ವಿ ನೀವು, ಬಿಕಾಸ್ 3 ಜನ ಬೇಕಿತ್ತು, ಬೆಳಗ್ಗೆ ಫ್ಲೈಟ್ ಇತ್ತು. ಸರಿ ನಾನು ಮನೆಗೆ ಹೋಗಿ ಎಲ್ಲ ಚೆಕ್ ಅಂತ ರೆಡಿ ಮಾಡ್ಕೊಂಡು, ಏನೋ ID ಕಾರ್ಡ್ ಕೇಳಿದ್ರು, DL ಆ ಥರದ್ದು ಏನೋ ಫ್ಲೈಟಿಗೆ ತೋರ್ಸಕ್ಕೆ ನಂಗೆ ಗೊತ್ತಿಲ್ಲ, ಆ ಪ್ರೋಸೆಸ್ ಎಲ್ಲನೇ ಗೊತ್ತಿಲ್ಲ. ಎಲ್ಲ ಮಾಡ್ಕೊಂಡು ಹೆಂಗೋ ಬಂದ್ಬಿಟ್ವಿ ನಾವು 3 ಜನ, ಮಾಸ್ಟ್ರು, ನಾನು ಮತ್ತು ನಮ್ಮ ವಿಕ್ರಮ್ ಸರು. ನಮ್ಮ ಮಾಧು ಮಾಸ್ಟ್ರು ID ಕಾರ್ಡ್ ತಂದಿಲ್ಲ, ಏನು ಮಾಡಿದ್ರು ಬಿಡ್ತಿಲ್ಲ ಅವನು. ಮಿಲ್ಟ್ರಿ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏರೋಪ್ಲೇನ್, ಫಸ್ಟ್ ಟೈಮ್ ಏರ್ಪೋರ್ಟು, ಫಸ್ಟ್ ಟೈಮ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ. ಇವ್ರು ತಂದಿಲ್ಲ ಅಂದ್ಬಿಟ್ಟು ವಿಕ್ರಮ್ ಸರ್ ಸುಮ್ಮನಿರದೆ, ಮಾಸ್ಟೇ ಬರ್ತಾ ಇಲ್ಲ ಸರ್, ಬೇಡ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನಾನು ಅವಾಗ ತಾನೇ ಒಂಚೂರು ಕಂಡುಬಿಡ್ತೀನಿ, ಇವಾಗಿನ ಟೈಮ್ ಆಗಿದ್ರೆ ನೀವು ಹೋಗ್ರಪ್ಪ ನಾನು ಹೋಗ್ತೀನಿ ಅಂದ್ಬಿಡ್ತಿದ್ದೆ. ಹೇಳೋಕ್ಕೂ ಭಯ. ವಿಕ್ರಮ್ ಸರ್ ಮಾಸ್ಟರ್ ಇಲ್ಲ, ಬನ್ನಿ ಬಸ್ಸಲ್ಲಿ ಹೋಗ್ಬಿಡೋಣ ಅಂತ. ನನಗೆ ಮನ್ಸೊಳಗಡೆ ನೀವು ಹೋಗ್ರಪ್ಪ ನಾನು ಹೊಂಟೋಯ್ತೀನಿ ಫ್ಲೈಟಲ್ಲಿ ಅಂತ. ಅಲ್ಲ ಅವ್ನು ಯಾರೋ ಮಿಲ್ಟ್ರಿ ಅವ್ರು ಹಿಂದಿ ಅವ್ರು ಇದ್ದಿಲ್ಲ, ಅವ್ನು ಕಾಲ್ಗೆ ಒಂದು ಬಿದ್ದಿಲ್ಲ, ನಾನು ಇನ್ನೆಲ್ಲ ಮಾಡಿಬಿಟ್ಟಿದ್ದೆ. ಅಣ್ಣ ನಾವೇನು ಅಮೆರಿಕಾಗೆ ಹೋಗ್ತಿದ್ದೀವಿ, ಹೈದ್ರಾಬಾದ್ಗೆ ಹೋಗ್ತಿರೋದು, ಏನು ತಪ್ಪಾದರೂ ಅದಕ್ಕೆ ನಾನು ಹೊಣೆ, ನನ್ನನ್ನು ಜೈಲಿಗೆ ಹಾಕ್ಬಿಡಿ, ಯಾರು ಫ್ಲೈಟ್ ಹತ್ತಕ್ಕೆ ಬಿಟ್ಬಿಡಿ ಅಂತ. ನನ್ನ ಗ್ಯಾರಂಟಿ ಮೇಲೆ ಬಿಟ್ಟರು. ಹಂಗಾಗಿ ಹೋದ್ವಿ. ಅಲ್ಲಿ ಸರ್ ಪರಿಚಯ, ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು ನಿಮ್ಗೆ ಆ್ಯಕ್ಚುಲಿ ದೊಡ್ಡ ವಿಚಾರ ನಾನು ಹೇಳಿಲ್ಲ. ಅಲ್ಲಿ ನಾನು ನಿಮ್ಮ ಶೂಟಿಂಗಿಗೆ ಬಂದಾಗ ಆ್ಯಕ್ಚುಲಿ ನನ್ನ ವೈಫು 8 ತಿಂಗಳು ಪ್ರೆಗ್ನೆಂಟು ಸರ್. ಇದನ್ನು ನಾನು ಆ್ಯಕ್ಚುಲಿ ಯಾರಿಗೂ ಹೇಳಿರಲಿಲ್ಲ ಆ ಟೈಮ್ಗಳಲ್ಲಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಸಿನಿಮಾ ಮೇಲೆ ಭಾರ ಹಾಕಿ ಬಂದಿದ್ದೆ. ಬಿಕಾಸ್ ನಂದು ಲವ್ ಮ್ಯಾರೇಜು, ಯಾರು ಇರಲಿಲ್ಲ ನಮ್ಮ ಮನೆಗಳಲ್ಲಿ ನೋಡ್ಕೊಳಕ್ಕೆ, ನಾನು ಅವಳು ಇಬ್ಬರೇ. ಈಗ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ, ಯಜಮಾನ ಫಿಲಮ್ ಥರ. ನಮ್ಮ ಮನೆಯಲ್ಲಿ ದಿನವೂ ನಿತ್ಯವೂ ಚೈತ್ರವೇ ಅಂತ ಆಡ್ಕೊಂಡು ಕೂತವ್ರೆ. ಆಗ ಎಲ್ಲ ಕಿತ್ತಾಡ್ಕೊಂಡು ಮನೆ ಒಂದು 3 ಬಾಗಿಲು ಮಾಡಿಬಿಟ್ಟಿದ್ರು. ನಾನು ನನ್ನ ಹೆಂಡತಿ ಇಬ್ಬರೇ. ನನ್ನ ಹೆಂಡತಿಗೆ ತುಂಬ ಧೈರ್ಯ ಹೇಳಿ, ತಾಯಿ ಏನು ಮೋಸ ಮಾಡಲ್ಲ, ಸಿನಿಮಾ ಅಣ್ಣ ಯಾವ್ದು ಔಸಿಟ್ಟಿದ್ದೀನಿ ನಾನು, ಅದು ಯಾವ್ದು ಹಳೇದು ಬಿಡಿ, ಅದು ಸುಮ್ಮನೆ ಗಾಸಿಪ್ ನನ್ನ ಬಗ್ಗೆ ಮನ ಪೇಪರಲ್ಲಿ ಬರೆದ್ಬಿಟ್ಟೆ ಅಣ್ಣ. ಸೊ ಸರಿ, ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದೆ ಸರ್ ನಿಮ್ಮ ಇದಕ್ಕೆ. ಆವತ್ತು ನನಗೆ ಫಸ್ಟ್ ಟೈಮ್ ಸರ್ ಕೊಟ್ಟಿದ್ದ ಸಂಬಳ, ಅದೇ ಸಂಬಳ ನಾನು ಎತ್ಕೊಂಡ್ಬಂದು ಮಾರನೇ ದಿನ ನನ್ನ ವೈಫ್ನ ಅಡ್ಮಿಟ್ ಮಾಡಿದ್ರು, ಪೇಜ್ ಬಂದು ಕರ್ಕೊಂಡು ಹೋದೆ. ನೀವು ಕೊಟ್ಟಿದ್ದ ದುಡ್ಡಲ್ಲೇ ಸರ್ ನನ್ನ ಮಗ ಹುಟ್ಟಿದ್ದು, ಥ್ಯಾಂಕ್ ಯು ಸೋ ಮಚ್. ಅದೇ ದುಡ್ಡು ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ದು, ನಿಮ್ದು ಋಣ ಇದೆ. ಅದು 7 ದಿನ ಬಂದಿರಲಿಲ್ಲ, ಇವತ್ತು ಹೇಳ್ತಿದ್ದೀನಿ. ಅದಾದಮೇಲೆ ಸರ್ ಜೊತೆ ಕೆಲಸ ಮಾಡಿದ್ದು, ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿ ಮತ್ತೆ ನನಗೆ 4 ಸಿನಿಮಾ ಮಾಡಿಸ್ತಾರೆ ಸರ್ ಅವ್ರ ಕಡೆಯಿಂದ. ಮತ್ತೆ 4 ಸಿನಿಮಾ ಮಾಡ್ತೀನಿ. ಅದಾದಮೇಲೆ ಮತ್ತೆ ಸರ್ ಈಗ ಈ ಸಿನಿಮಾನ ಶುರು ಮಾಡಿದಾಗಲೇ ನನ್ನ ಹೆಸರು ಬರೆದಿರ್ತಾರೆ. ಮತ್ತೆ ಜಮಖಂಡಿಗೆ ಬಂದು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ವಿದ್ಯಾ ಗಣೇಶು. ಆಮೇಲೆ ಅಣ್ಣ ಹೇಳ್ದಂಗೆ ನನಗೆ ಮಲ್ಲೂ ಗೊತ್ತಿಲ್ಲ ಸರ್, ನಾನು ಈ ಟಿಕ್ಟಾಕು ರೀಲ್ಸು ಇದು ಯಾವುದಕ್ಕೂ ಇಲ್ಲ, ನಾನು ನೋಡೋದು ಇಲ್ಲ, ಈ ಥರದ್ದೇನೋ ನಂದು ಒಳಗಡೆ. ಅಲ್ಲಿ ಬಂದಾಗ ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೀರೋ ಅಂತ, ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ದಿನ ಹೋಗಿ ಇಳಿದಾಗ ಮಲ್ಲುದು ಯಾವ ರೇಂಜ್ಗಿತ್ತು ಅಂದರೆ, ಆಂಧ್ರಲ್ಲಿ ಅಲ್ಲು ಅರ್ಜುನ್ ಹೆಂಗೋ ನಾರ್ತಲ್ಲಿ ಮಲ್ಲು ಹಂಗೆ, ಆ ರೇಂಜ್ ಹವಾ ಇತ್ತು. ಕಳೆದೋಗ್ಬಿಟ್ಟೆ ನಾನು. ಸರ್ಗೂ ಇಲ್ಲಿ 6 ಸಾರಿ ಹುಡುಗ ಅಂತ, ಸಹ ಶಾರುಖ್ ಖಾನ್ ಅವ್ರ ಈ ಕಡೆ ಅಂತ. ನಿಜ ಮಲ್ಲು ಸರ್, ಆ ಲೆವೆಲ್ಗೆ ಹೆಸರಿದೆ ನಿಮ್ಗೆ ಆ ಕಡೆ, ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇ ಸರ್. ನನಗೆ ಕರೆದು ಮತ್ತೆ ಕೆಲಸ ಕೊಟ್ರಿ. ಒಂದು 8-10 ದಿನ ಕೆಲಸ ಮಾಡಿದೆ. ಮತ್ತೆ ಸುಲಕ್ಷಾ ಮೇಡಮ್, ಥ್ಯಾಂಕ್ ಯು. ನೀವು ತುಂಬ ಕೋಆಪ್ರೇಟ್ ಮಾಡಿದ್ದೀರಿ. ಸಿಕ್ಕಾಪಟ್ಟೆ ಏಟ್ ಆಗಿದೆ ಅವ್ರಿಗೆ ಈ ಸಿನಿಮಾದಲ್ಲಿ, ತುಂಬ ಏಟ್ಗಳು ಬಿದ್ದಿದೆ ಫೈಟ್ ಟೈಮಲ್ಲೆಲ್ಲ. 1 ಸೆಕೆಂಡು ಬೇಜಾರು ಮಾಡ್ಕೊಂಡಿಲ್ಲ ಮ್ಯಾಮ್ ನೀವು. ನನಗೆ ಗೊತ್ತು ನಿಮ್ಗೆ ಎಷ್ಟು ನೀಲಿಗಳಾಯಿತು, ಎಷ್ಟು ಏಟ್ ಬಿತ್ತು ಅಂತ. ಅದ್ಭುತವಾದ ನಟಿ ನೀವು. ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಚಂದನ್ ಸರ್ ಥ್ಯಾಂಕ್ ಯು. ನೀವೇ ಅದೇನೋ ಹೇಳಿದಾಗ ಪಾಪ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಅಡ್ಮಿಟ್ ಎಲ್ಲ ಮಾಡಿ ನೋಡ್ಕೊಂಡಿದ್ದೀರಿ ನನ್ನ. ಥ್ಯಾಂಕ್ ಯು ಸರ್, ಎಂಟೈರ್ ಟೀಮ್ ಥ್ಯಾಂಕ್ ಯು. ಸುದೀಪ್ ಸರ್, ಸ್ಪೆಷಲಿ ಈ ಸಿನಿಮಾ ಭಾಷೆ ಮೇಲೆ ವರ್ಕ್ ಮಾಡಿದ್ದೀರಾ ಅನ್ನಿಸ್ತು ಟ್ರೈಲರ್ ನೋಡಿದಾಗ. ಸರ್ ಇಲ್ಲ ಸರ್, ಒಂದು ಸತ್ಯ ಯಾವಾಗ ಹೇಳ್ತೀನಿ, ನಾನು ಯಾವತ್ತೂ ಯಾವುದಕ್ಕೂ ಪ್ರಿಪೇರ್ ಮಾಡ್ಕೊಳ್ಳೋದೇ ಇಲ್ಲ ಸರ್. ಆ ಥರದ್ದು ಏನೂ ಇಲ್ಲ. ಖಾಲಿ ಬಾಟ್ಲ ಥರ ಹೋಗ್ತೀನಿ, ಅವ್ರು ಏನು ತುಂಬ್ತಾರೋ ಅದೇ. ಇದ್ರಲ್ಲಿ ನಾನು ಏನು ಮಾಡಿದ್ರು, ಯಾವ ಸಿನಿಮಾ ನಾನು ಏನು ಮಾಡಿದ್ರು ಅದು ಯಾವುದೋ ನಂದಲ್ಲ ಸರ್, ಎಲ್ಲ ಡೈರೆಕ್ಟರ್ಗಳದೆ. ನನಗೇನು ಗೊತ್ತಿಲ್ಲ ಸರ್ ಆ ಭಾಷೆ ಎಲ್ಲ. ಅಲ್ಲಿ ಹೋದೆ, ಸರ್
ಅದು ಡೈಲಾಗ್ ಹೇಳೋರು, ಹಿಂಗೆ ಹೇಳಿ ಅಂತ ಹೇಳೋರು. ನಾನು ಅಲ್ಲಿ ಸರ್ ಕೇಳಿದೆ, ಸರ್ ನೀವು ಹೆಂಗೆ ಬೈತೀರಾ ಬೈರಿ ಅಂತ. ನನ್ನ ಬೈಗುಳಗಳು ಬೇರೆ ಗೊತ್ತಲ್ಲ ಸರ್ ನಿಮಗೆ, ಇಲ್ಲಿ ಹೆಂಗೆ ಬೈತೀರಾ ಅದನ್ನ ಹೇಳಿ ಸರ್ ಅಂತ ಸರ್ ಹೇಳೋರು. ಅದನ್ನಷ್ಟೇ ಅಲ್ಲಿ ಹೇಳಿದ್ದೀನಿ ಸರ್, ಎಲ್ಲ ಸರ್ದೆ. ಮತ್ತು ಅಲ್ಲಿ ಎಲ್ಲರೂ ನಾನು ನೆನೆಸ್ಕೋಬೇಕು. ಆನಂದ್ ಸರ್, ಪರಾಗ್ ಸರ್, ನಿಮ್ಮೆಲ್ಲರೂ ದೇವರನ್ನ ನೆನೆಸ್ಕೋಬೇಕು. ಇನ್ನೊಂದು 2-3 ಹೆಸರು ಮರ್ತೋಯ್ತು ನನಗೆ. ತುಂಬ ಚೆನ್ನಾಗಿ ಮನೆಯವ್ರ ಥರ ನೋಡ್ಕೊಂಡಿದ್ದೀರಿ. ನಾನು ಅಲ್ಲಿ ತುಂಬ ಪ್ರಾಬ್ಲಮಲ್ಲಿದ್ದೆ, ನಿಮ್ಗೆ ಗೊತ್ತದೆಲ್ಲ, ಹೆಲ್ತ್ ಇಶ್ಯೂಲಿ. ಮನೆ ಮಗನ ಥರ ನೋಡ್ಕೊಂಡ್ರಿ ನೀವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈ ಒಂದು ಸಿನಿಮಾ ಟ್ರೈಲರ್ ಈಗಲೇ ನೋಡಿದ್ದು ನಾನು, ತುಂಬ ಚೆನ್ನಾಗಿತ್ತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ನಾಣಿ ಸರಿಂದ. ಆ್ಯಕ್ಚುಲಾಗಿ ನಾಣಿ ಸರ್, ನಾನು ನಾಣಿ ಸರ್ ಜೊತೆ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಈ ಇದಕ್ಕೆ ಡೈಲಾಗ್ ಬರೀಬೇಕು ಅಂತ ಬಂದಿದ್ದು ನಾಣಿ ಸರ್ಗೆ. ಗೊತ್ತಿಲ್ಲ, ನಾಣಿ ಸರ್ ಆ ಟೈಮ್ ತುಂಬ ಬ್ಯುಸಿ ಇದ್ದರು. ಆಮೇಲೆ ಅವರು ನಾಣಿ ಸರ್ ಹೇಳಿದ್ರು, ನಾಗೇಶ್ ಈ ಥರ ಒಂದು ಸಿನಿಮಾ ಬಂದಿದೆ, ಡೈಲಾಗ್ ಬರೀಬೇಕಂತೆ. ಸರಿ ಸರ್, ಆಯಿತು, ವರ್ಕ್ ಮಾಡೋಣ ಸರ್. ಇವರು ಉಮೇಶ್ ಸರ್ನ ಮೀಟ್ ಮಾಡಿದ್ಮೇಲೆ ಅವ್ರು ಕತೆ ಹೇಳಿದ್ಮೇಲೆ ಹೇಳಿದ್ರು, ಇದು ಉತ್ತರ ಕರ್ನಾಟಕದ ಭಾಷೆನಲ್ಲಿ ನಾವು ಸಿನಿಮಾ ಮಾಡ್ತಿರೋದು, ಮೇಯ್ನ್ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿಗೆ ನಾವು ಮಾಡೋದು. ನನಗೆ ಆಗ ಸ್ವಲ್ಪ ಎಲ್ಲೋ ಒಂದು ಕಡೆ ಅಳಕು ಅನ್ನಿಸ್ತು. ಯಾಕೆಂದರೆ ನಾವು ಬರೆಯೋದೆಲ್ಲ ಇಲ್ಲಿ ಭಾಷೆ, ಬೆಂಗಳೂರು ಭಾಷೆ, ನಾವು ಈ ಕಡೆ ಡೈಲಾಗ್ ಬರ್ದಿರೋದು ಜಾಸ್ತಿ. ಅಲ್ಲಿ ಉತ್ತರ ಕರ್ನಾಟಕದ ಆ ಒಂದು ಭಾಷೆ ಮೇಲೆ ನಮಗೆ ಯಾವುದೇ ಹಿಡ್ತಾ ಇಲ್ಲ. ಸೊ ನಾನು ಅದಕ್ಕೆ ಅವ್ರಿಗೆ ನೇರವಾಗಿ ಹೇಳಿದೆ, ಸರ್ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ, ಇದನ್ನ ಈ ಸಿನಿಮಾ ನೀವು ಅಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನೀವು ಅಲ್ಲಿಯೇ ಯಾರಾದರೂ ರೈಟರ್ ಇದ್ರೆ ಬರ್ಸಿದ್ರೆ ತುಂಬ ಉತ್ತಮ. ಯಾಕೆಂದರೆ ನಮ್ಗೆ ಅಲ್ಲಿ ಭಾಷೆ ಗೊತ್ತಿಲ್ಲ, ಅಲ್ಲಿ ಹೇಗೆ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅಲ್ಲಿ ಅಲ್ಲಿದೇ ಆದ ಒಂದು ಫ್ಲೇವರ್ ಇರುತ್ತೆ, ಅದು ನಮಗೆ ಗೊತ್ತಿಲ್ಲ. ದಯವಿಟ್ಟು ಬೇಡ ಸರ್ ಅಂತ ನಾನು ತುಂಬ ಸಲ ಹೇಳಿದೆ ಅವ್ರಿಗೆ. ಆಮೇಲೆ ಅವರು ಒಂದು ಹೇಳಿದ್ರು, ಸರ್ ನೀವು ಏನು ತಲೆ ಕೆಡಿಸ್ಕೋಬೇಡಿ, ನೀವು ಇಲ್ಲಿ ಏನು ಆ ಸಿನಿಮಾಗೆ ಆ ಕತೆಗೆ ಏನು ಬೇಕು, ನೀವು ಆ ಡೈಲಾಗ್ಸ್ ಏನು ಬೇಕೋ ಅದು ನೀವು ಬರ್ಕೊಡಿ, ನಾವು ಅದನ್ನ ಅಲ್ಲಿಗೆ ಟ್ರಾನ್ಸ್ಲೇಟ್ ಮಾಡ್ಕೋತೀವಿ, ಅದು ನಾವು ಅಲ್ಲಿ ಭಾಷೆಗೆ ನಾವು ಇದು ಮಾಡ್ಕೋತೀವಿ ಅಂತ. ಸರಿ, ಆಮೇಲೆ ನಾನು ನಾಣಿ ಸರ್ಗೆ ಹೇಳಿದೆ, ಸರ್ ಏನು ಮಾಡೋದು? ನಾಣಿ ಸರ್ ಹೇಳಿದ್ರು, ಇಲ್ಲ ನೀವು ಬರ್ಕೊಡಿ, ಅದು ಅವರು ಅಲ್ಲಿಗೆ ಇದು ಮಾಡ್ಕೋತಾರೆ, ಟ್ರಾನ್ಸ್ಲೇಟ್ ಮಾಡ್ಕೋತಾರೆ ಅಂತ. ಸರಿ ಅಂತೇಳಿ ನಮಗೆ ಅವ್ರ ಕತೆ ಹೇಳಿದ ರೀತಿ, ಆ ಒಂದು ಕಂಟೆಂಟ್ ತುಂಬ ಇಷ್ಟ ಆಯಿತು. ಸರಿ ಅಂಥೇಳಿ ನಾಣಿ ಸರ ಮಾರ್ಗದರ್ಶನದಲ್ಲಿ ನಾನು ಆದಷ್ಟು ನಮಗೇನು ನಮ್ಮ ತಿಳುವಳಿಕೆಗೆ ಬಂದಷ್ಟನ್ನು ನಾನು ಅದಕ್ಕೆ ಡೈಲಾಗ್ ಬರ್ಕೊಟ್ಟೆ. ಎಂಡ್ ಆಫ್ ದ ಡೇ ಫೈನಲಿ ನಾಣಿ ಸರ್ ನಾವೆಲ್ಲ ಕೂತ್ಕೊಂಡು ಅದು ಫೈನಲ್ ಟ್ಯೂನ್ ಮಾಡಿ ನಾಣಿ ಸರ್ ಮಾರ್ಗದರ್ಶನದಲ್ಲೇ ಈ ಒಂದು ಡೈಲಾಗ್ಸ್ನ ಬರೆದ್ವಿ. ಅದು ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಅನ್ನಿಸ್ತಾ ಇದೆ, ನಾವೇ ಬರೆದಿದ್ದ ಈ ಡೈಲಾಗ್ಸ್ ಅಂತ. ಯಾಕೆಂದರೆ ಅಲ್ಲಿ ಏನು ಆ ಭಾಷೆನಲ್ಲಿ ನಮ್ಮ ಡೈಲಾಗೇ ಕಾಣಿಸ್ತಾ ಇಲ್ಲ, ಹಂಗೆ ಅದು ಅಷ್ಟು ಬದಲಾಗಿರೋ ಫ್ಲೇವರ್ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಅದೇ ಖುಷಿ. ಈ ಒಂದು ತಂಡಕ್ಕೆ ನಾವು ಒಂದು ಟೀಮಲ್ಲಿ ಇರೋದು ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ನಾಣಿ ಸರ್ ಫಸ್ಟ್, ಯಾಕಂದರೆ ಅವರಿಂದ ನನಗೆ ಸಿನಿಮಾ ಬಂದಿದ್ದರಿಂದ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಉಮೇಶ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಟೈಮ್ ಅವ್ರು ಬಂದು ಕತೆ ನರೇಟ್ ಮಾಡಿ ನಮ್ಮ ಬಗ್ಗೆ ಆ ಒಂದು ಅರ್ಧ ಗಂಟೆ ಮಾತುಕತೆನಲ್ಲೇ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗೋಯ್ತು. ಆಮೇಲೆ ಒಂದಷ್ಟು ಪೇಮೆಂಟ್ ವಿಷಯ ತುಂಬ ಕಮ್ಮಿ ಅದು ಆ ಥರ ಇದ್ದಾಗ ನಾನು ನಾಣಿ ಸರ್ಗೆ ಹೇಳಿದೆ, ಸರ್ ಏನೋ ಅವರು ಸಿನಿಮಾ ಇಂಡಸ್ಟ್ರಿ ಬಂದಿದ್ದು ಸೂಪರ್ ಸಿನಿಮಾಯಿಂದ. ಸೊ ಅಲ್ಲಿ ನಾನು ಎಂಟ್ರಿ ಆಗಬೇಕಾದ್ರೆ ಉಪ್ಪಿ ಸರ್ ಮೇಲೆ ತುಂಬ ಹುಚ್ಚು ಅಭಿಮಾನ ಇತ್ತು. ಸೊ ಬೀದರಲ್ಲಿ ನನ್ನ ರೂಮಲ್ಲಿ ನಾನು ಏನೇ ಹಾಕಿದ್ರು ಉಪ್ಪಿ ಸರ್ದೇ ಇರೋದು. ಬಟ್ ಎಜುಕೇಷನ್ ವೈಸು ನಾನು ಒಂದು ಸ್ವಲ್ಪ ಬ್ರಿಲಿಯಂಟ್ ಸ್ಟೂಡೆಂಟ್ ಅನ್ನೋ ಕ್ಯಾಟಗರಿಯಲ್ಲಿ ಇದ್ದಂಗೆ ಇದ್ದಿದ್ದರಿಂದ, ಸೊ ನಮ್ಮ ಅಪ್ಪನಿಗೆ ತುಂಬ ಆಸೆ, ಒಬ್ಬನೇ ಮಗ ಇರೋದ್ರಿಂದ ಡಾಕ್ಟ್ರ್ ಓದಿಸ್ಬೇಕು ಅಂತ. ಆ್ಯಂಡ್ ನಾನು ಅಲ್ಲಿ ಪಾಸು ಆದೆ ಚೆನ್ನಾಗಿ. ಆದಮೇಲೆ PUC ಆದಮೇಲೆ BAMS ಆಯುರ್ವೇದ ಡಿಗ್ರಿನೂ ಹೆಂಗಂದರೆ ಆಟ ಆಡ್ಕೊಂಡು ಪಾಸ್ ಮಾಡಿದ್ದೆ. ಸೊ ಅವ್ರಿಗೆ ಆಸೆ ಏನಿತ್ತು, ನನ್ನ ಮಗ ಡಾಕ್ಟ್ರು ಅಂತ, ಅವರೆಲ್ಲ ಫಿಕ್ಸ್ ಆಗಿದ್ದರು. ಆದರೆ ನನಗೆ ಇದ್ರ ಮೇಲೆ ತುಂಬ ಸೆಳೆತಾ ಇತ್ತು ಸಿನಿಮಾ ಇದ್ರ ಮೇಲೆ. ಸೊ ಡಿಗ್ರಿ ಕಂಪ್ಲೀಟ್ ಮಾಡಿ ಆಮೇಲೆ ಬಂದು ಉಪ್ಪಿ ಸರ್ ಜೊತೆ ಜಾಯ್ನ್ ಆಗಿದ್ದೆ. ಆವಾಗ ಇಡೀ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನನ್ನ ಸರ್ಕಲ್ ಎಲ್ಲರೂ ಇದು ಬೇಡ ಅಂತ ತುಂಬ ಅಪೋಸ್ ಇದ್ದರು. ಬಟ್ ನನಗೆ ಸಪೋರ್ಟಿವ್ ಆಗಿ, ನನಗೆ ಧೈರ್ಯವಾಗಿ, ನನ್ನ ಶಕ್ತಿಯಾಗಿದ್ದಿದ್ದು ನನ್ನ ತಾಯಿ ಒಬ್ಬಳೆ. ಸೊ ಅವಳಿರೋದ್ರಿಂದನೇ ಮೋಸ್ಟ್ಲಿ ನಾನು ಇಲ್ಲಿವರೆಗೂ ಏನೇ ಕೆಲಸ ಮಾಡಿದ್ರು ಆರಾಮಾಗಿ ತುಂಬ ಸೆಟಲ್ಡ್ ವೇಯಲ್ಲಿ ಮಾಡ್ಕೊಂಡು ಬಂದಿದ್ದೆ ಅನಿಸುತ್ತೆ. ಆಮೇಲೆ ಎಲ್ಲ ಈಗ ಹೇಳಿರೋ ಎಲ್ಲ ಪ್ರತಿಯೊಂದು ಗುಣನೂ ಅವಳು ಕೊಟ್ಟಿರೋ ಭಿಕ್ಷೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇಷನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಎಲ್ಲನೂ. ಸೊ ಅವಳು ತೀರೋಗಿರೋದು ಆ್ಯಕ್ಚುಲಿ ಅವಳಿಗೆ ಇಲ್ಲೆಲ್ಲೋ ಚೇರ್ ಮೇಲೆ ಕೂರಿಸಿ ಪಿಕ್ಚರ್ ತೋರ್ಸೋಣ ಅಂತಿತ್ತು, ಬಟ್ ಸ್ಕ್ರೀನ್ ಮೇಲೆ ಬರೋ ಥರದಲ್ಲಿ ಆಗೋಯ್ತು. ಇರಲಿ, ಸೊ ಅವಳ ಆಶೀರ್ವಾದ ಇದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸಿನಿಮಾ ವಿಚಾರಕ್ಕೆ ಬರೋದಾದರೆ, ಈ ಸಿನಿಮಾ ಬದಲು ನಾನು ಬೇರೆ ಒಂದು ಭವಮ್ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ನಾನು ನಾಣಿ ಸರ್ ಹತ್ರ ಒಂದು ಡಿಸ್ಕಸ್ ಮಾಡಬೇಕು ಅಂತ ಫೋನಲ್ಲಿ ಮಾತಾಡಿದಾಗ ಅಲ್ಲಿ ಅದ್ರ ಬಿಫೋರ್ ಏನಾಯ್ತು, ಇದು ಸಣ್ಣದೊಂದು ಕಂಟೆಂಟು ಈ ಥರ ಇದೆ, ಸಣ್ಣ ಬಜೆಟಲ್ಲಿ ದೊಡ್ಡ ಪ್ರೊಡ್ಯೂಸರ್ಸು ಅದು ಎಲ್ಲೋ ನಾವು ಹಂಟ್ ಮಾಡೋದು ಸಿಗ್ತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಇಂಡಸ್ಟ್ರಿ ಸಿಚುವೇಶನ್ ಹೆಂಗಿದೆ, ಅಷ್ಟು ಚೆನ್ನಾಗಿಲ್ಲ, ಫ್ರೂಟ್ಫುಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು
ಮಾತಾಡ್ತಾ ಇದ್ದಾಗ ಚೇತನ್ ತುಂಬಾ ಕ್ಲೋಸ್ ಫ್ರೆಂಡ್, ಅವ್ರು VFX ಆರ್ಟಿಸ್ಟ್, ಆಮೇಲೆ ನಮ್ದೇ ಒಂದು ಟೀಮ್ ಕಟ್ಕೊಂಡು ಏನೋ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಆವಾಗ ಸಡನ್ ಆಗಿ ಇದೊಂದು ಹಳ್ಳಿ ಊರ್ ಕಂಟೆಂಟ್ ಬಾಸ್. ಈಗ ಹಾಲಿವುಡ್ ಡೈರೆಕ್ಟರ್ಸ್ ಸುಮಾರು ಇದ್ದಾರೆ ನಮ್ಮಲ್ಲೇ, ಯಾಕಂದ್ರೆ ನಮ್ಮ ಸರ್ಕಲ್ ಅಲ್ಲೇ ಮಾತು ಎತ್ತಿದ್ರೆ ಸ್ಪೈಡರ್ ಮ್ಯಾನ್ ನೋಡೋಣ, ಅವೆಂಜರ್ ನೋಡೋಣ ಅಂತ ಹೇಳ್ತಾರೆ. ಅಲ್ಲೆಲ್ಲ ನೋಡ್ಕೊಂಡು ಆ CG ಅನ್ಕೊಂಡು ಏನೇನೋ ಮಾಡ್ಕೊಂಡು ಎಕ್ಕೊಟ್ಟು ಹೋಗಿರೋ ಸುಮಾರು ಜನ ಇದ್ದಾರೆ. ಬಟ್ ನನಗೇನು ಅಂದ್ರೆ ಉಪ್ಪಿ ಸರ್ ಯಾವಾಗ್ಲೂ ಒಂದು ಮಾತು ಹೇಳೋರು, ದ ಬೆಸ್ಟ್ CG ಏನು ಗೊತ್ತೇನ್ರಿ, ವಿತೌಟ್ CG ಇಸ್ ದ ಬೆಸ್ಟ್ CG ಅಂತ ಹೇಳೋರು. ಸೊ ಅದನ್ನ ಇಟ್ಕೊಂಡು ನಾನು ಒಂದು ಲೋಕಲ್ ಫ್ಲೇವರ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಬಾಸ್. ಒಂದು ಅದು ನಾನೀಗ ಪ್ರೀವಿಯಸ್ ನನ್ನಾಕಿ ನಾವು ಐಫೋನಲ್ಲೇ ಶೂಟ್ ಮಾಡಿದ್ರು, ಅದನ್ನ ತಂದು ನಾವೇನೋ ಇದು ಮಾಡ್ಬಿಟ್ಟು ಮಾಡಿದ್ವಿ. ಅಲ್ಲಿ ಅವ್ರು ಮಾಡಿರೋ ಕೆಲಸಕ್ಕೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೆ. ಅದರಲ್ಲೂ ನನಗೆ ನಮ್ಮ ಕಡೆ ಹೇಳ್ತಾರಲ್ಲ ಜರೂರತ್ ಸೆ ಜ್ಯಾದಾ ಅಂತ, ಅಂದ್ರೆ ಅವಶ್ಯಕತೆಗಿಂತ ಮಿಗಿಲಾಗಿ ಕ್ರೆಡಿಟ್ಸ್ ಕೊಟ್ಟಿದ್ರು ನಮ್ಮ ಉತ್ತರ ಕರ್ನಾಟಕ ಹೀರೋ ನಮ್ಮ ಮಲ್ಲ ಜಮಖಂಡಿ. ಸೊ ಅದನ್ನ ಇಟ್ಕೊಂಡು ಒಂದೇನೋ ಟೀಮ್ ಟೈ ಅಪ್ ಮಾಡ್ಕೊಂಡು ಮಾಡೋಣ ಅಂತ ಶುರು ಮಾಡಿದ್ವಿ. ಆ ಕತೆ ಅವ್ರಿಗೂ ಇಷ್ಟ ಆಯ್ತು. ಪ್ರೊಡ್ಯೂಸರ್ ಅವ್ರೇನು ಕೇಳೇ ಇಲ್ಲ, ಓಕೆ ಬಾಸ್ ನೀವು ಮಾಡ್ತೀನಿ ಅಂದ್ರೆ ಡನ್, ನಾನೇನೋ ಅರೇಂಜ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಒಂದಿನ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ನನ್ನ ಟೀಮ್ ಜೊತೆ ನಾನು ಮಾತಾಡಿದ್ದಾದ್ಮೇಲೆ ಹೀರೋಯಿನ್ ಮೇಡಮ್, ಆಕ್ಚುಲಿ ಇವರು ಈಗ ಇಲ್ಲಿ ಬೆಂಗಳೂರವ್ರ ಥರ ಅನ್ನಿಸ್ತಾರೆ, ಬಟ್ ನಮ್ಮ ನೇಟಿವ್ ಬೀದರ್ ಅವ್ರದ್ದು. ಅಲ್ಲಿ ಯಾವಾಗ ಒಂದು ಕ್ಯಾಶುವಲ್ ಫ್ಯಾಮಿಲಿ ಫ್ರೆಂಡ್ ಎಲ್ಲ ಒಂದ್ಸತಿ ಫೋನಲ್ಲಿ ಹಿಂಗೆ ಹೇಳಿದಾಗ ತುಂಬ ಚೆನ್ನಾಗಿದೆ ಇದನ್ನು ಮಾಡಿ ಅಂತ ಅಂದರು. ಅವ್ರು ಹೇಳಿದ್ಮೇಲೆ ಮಲ್ಲವ್ರಿಗೆ ಹೇಳಿದ್ಮೇಲೆ ಒಂದು ರೂಪರೇಷೆಗೊಂಡು ನನಗೆ ಡೈಲಾಗು ಅದ್ರ ಮೇಲೆ ಬರೆದು ಅದು ಅಷ್ಟು ಇಂಡೆಪ್ತ್ ಆಗಿ ಹೋಗೋಕ್ಕೆ ಅಷ್ಟೊಂದು ಟೈಮ್ ಇಲ್ವೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾಣಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಅದು ಆಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಇದೊಂದು ಸಣ್ಣದಿದೆ ಸರ್ ಮಾಡೋಣ ಅಂತ. ಅವರು ಸಿನಿಮಾ ವೈಸ್ ಅವ್ರು ಹೇಳ್ದಂಗೆ ದೊಡ್ಡದು ಸಣ್ಣದು ಅಂತ ಡಿಫ್ರೆನ್ಶಿಯೇಟೇ ಮಾಡಿಲ್ಲ, ಇಮಿಡಿಯೇಟ್ ಓಕೆ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದ್ರು. ಮೋಸ್ಟ್ಲಿ 1 ವಾರ ಅನ್ಸುತ್ತಲ್ಲ ಸರ್, ಒಂದೇ ವಾರದಲ್ಲಿ ಡೈಲಾಗ್ ಎಲ್ಲ ಬರ್ಕೊಟ್ರು. ಸಾಕು ಸರ್ ಇಷ್ಟು ನಾನು ಅಲ್ಲಿ ಉತ್ತರ ಕರ್ನಾಟಕ ಟ್ರಾನ್ಸ್ಲೇಟ್ ಮಾಡ್ಕೊತೀನಿ ಅಂತ ಇಬ್ರು, ನಾನು ಮಲ್ಲವರು ಇಬ್ರು ಕೂತು 1 ವಾರದಲ್ಲಿ ಅಲ್ಲೆಲ್ಲ ನಮ್ದು ಸ್ಲ್ಯಾಂಗಿಗೆ ಏನು ಬೇಕು ಆ ನೇಟಿವಿಟಿಗೆ ತಕ್ಕಂಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಶುರು ಮಾಡಿದ್ವಿ. ಆ್ಯಂಡ್ ಆವಾಗ ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಮೇನ್ ಕ್ಯಾರೆಕ್ಟರ್ ಇವ್ರಿಗೆ ಬೇಕು ಅಂತ ಬರ್ಕೊಂಡಾಗ ಅವರೆಲ್ಲ ಹಿಂಗೆ ಪೇಮೆಂಟ್ಗಳು ಜಾಸ್ತಿ ಆಗಿ ನಮ್ಮ ಬಜೆಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅಂತ ಹೇಳ್ಬಿಟ್ಟು ನನಗೂ ಬಿಲೀವ್ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಒಂದೊಂದು ಫೋನ್ ಕಾಲಲ್ಲಿ ನಾನು ಮಾತಾಡಿದ್ದಕ್ಕೆ ಅವ್ರು ನೆಕ್ಸ್ಟ್ ಪೇಮೆಂಟ್ದು ಏನು ವಿಚಾರ ಮಾತಾಡಿಲ್ಲ. ಚೇತನ್ ಅವ್ರಿಗೆ ಕಳಿಸ್ಕೊಟ್ಟೆ, ತುಂಬ ರೆಗ್ಯುಲರ್ ರೇಟ್ಗಿನ್ನ ತುಂಬ ಕಮ್ಮಿಲಿ ಮಾಡಿ. ಅದು ಒಂದೇ ಒಂದು ಕಾರಣ ಅವರೆಲ್ಲರೂ ಹೇಳಿದ್ದು, ಡಾಕ್ಟರ್ಗೋಸ್ಕರ ಮಾಡ್ತೀವಿ, ಎಲ್ಲರೂ ಸುಮಾರು ಜನ ಡಾಕ್ಟರ್ ಅಂತಾನೆ ಕರೆಯೋದು, ಉಮೇಶ್ ಅವ್ರಿಗೋಸ್ಕರ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರು ಬರೀ ಮಾತಲ್ಲಿರಲಿಲ್ಲ, ಪ್ರತಿ ಸ್ಟೆಪ್ಪಲ್ಲೂ ನನ್ನ ಜೊತೆ ನಡ್ಕೊಂಡು ಬಂದರು ಅವರೆಲ್ಲರೂ. ಆ್ಯಂಡ್ ಶೂಟಿಂಗ್ ಪೋರ್ಷನ್ಸ್ ಬಂದಾಗ ನನಗೆ ಉತ್ತರ ಕರ್ನಾಟಕದಲ್ಲಿ ಜಮಖಂಡಿ ಸರೌಂಡಿಂಗ್ಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಲೋಕಲ್ ಮಾಡ್ಬೇಕಾದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ನ ಅಲ್ಲಿಂದ ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ಈ ನಾಟಕದ ಆರ್ಟಿಸ್ಟ್ಗಳು ಹಾಕೊಳ್ಳೋಣ ಅಂತ ದಯಾನಂದ್ ಬಿಳ್ಗಿ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ದಾವಲ್ ಅಣ್ಣ ಅಂತ ರಾಜು ತಾಳಿಕೋಟೆ ಸರ್ ಮಗ ಅವರು. ಬಟ್ ಒಂದು ದಿನಾನು ನಮ್ಮ ಜೊತೆ 1 ವಾರ ವರ್ಕ್ ಮಾಡಿದ್ರಲ್ಲಿ ಆ ಆಟಿಟ್ಯೂಡ್ ಅವ್ರು ಎಲ್ಲೂ ತೋರಿಸ್ಲಿಲ್ಲ ಪಾಪ. ಸೊ ಅಷ್ಟು ನಂಗೆ ಕ್ಲೋಸ್ ಆಗಿ ವರ್ಕ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಶೋ ಅಂತ ಡ್ರಾಮಾ ಆರ್ಟಿಸ್ಟು, ಆಮೇಲೆ ನಮ್ಮ ಟೀಮ್ ಜಮಖಂಡಿ ಹುಡುಗರ ಟೀಮ್ ಹೆಂಗಾಗಿತ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ ಥರ ಇದ್ವಿ. ನಮ್ಮ ಆನಂದ, ವಿಶಾಲ್ ಎಲ್ಲರೂ ಹೆಂಗಂದ್ರೆ ನನ್ಗೆ ಹಿಂಗೆ ಏನೋ ಹಿಂಗೆ ತಿರುಗಿದ್ರೆ ಅದು ನನಗೆ ಏನೋ ಬೇಕು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡ್. ಅದು ತುಂಬ ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಯಾರಿಗೂ ನಾನು ಏನೋ ಈಗ ಎಲ್ಲರೂ ಹೇಳಿದ್ರು ಜಾಸ್ತಿ ಹೇಳಿದ್ರು ಇದು ಮಾಡಿದ್ರು ನಾವು ತಪ್ಪು ಮಾಡಿದಾಗ ಅಂತ, ಅವರೆಲ್ಲೂ ತಪ್ಪೇ ಮಾಡಿಲ್ಲ ನನಗೆ ಅನ್ಸಿರೋ ಪ್ರಕಾರ. ಸೊ ಅಷ್ಟು ಫ್ರೀಯಾಗಿ ಹೇಳ್ಕೊಂಡು ಹೋದ್ರು. ಆ್ಯಂಡ್ ಈ ಸಿನಿಮಾಗೆ ನನಗೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ನಮ್ಮ DOP ಶೇಖರ್ ಚಂದ್ರ ಸರ್. ಅವ್ರ ಜೊತೆ ನಾನು ಕೋಟಿಗೊಬ್ಬತ್ರಿ ಮಾಣಿಕ್ಯ ಎಲ್ಲ ವರ್ಕ್ ಮಾಡಿದ್ದೆ ಆಸ್ ಅಸೋಸಿಯೇಟ್ ಆಗಿ. ಸೊ ಅಲ್ಲಿಂದ ಅವರು ಬಂದಿದ್ರು, ಅವರೊಂದು ದೊಡ್ಡ ಶಕ್ತಿ ಆಗಿದ್ರು ನನಗೆ. ಸೊ ಸಿನಿಮಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದೇನಾದರೂ ಇದ್ರೆ ಆಲ್ ಕ್ರೆಡಿಟ್ ಗೋಸ್ ಟು ಶೇಖರ್ ಚಂದ್ರ ಸರ್. ಆ್ಯಂಡ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಆ ಪ್ರತಿ ಫ್ರೇಮ್ ನೋಡಿದಾಗ ಅನ್ಸುತ್ತೆ. ನಂಗೆ ಅಲ್ಲಿ ಜಾಸ್ತಿ ಕೆಲಸನೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಹಾಂ ಸರ್, ಎಸ್ ಎಸ್ ಅದು ಏನ್ ಮಾಮೂಲಿ ಸ್ಟೋರಿ ತರ ಕಾಣ್ತಿದೆ. ಅವರು ಇದನ್ನ ಕ್ಯಾರಿ ಮಾಡೋದಕ್ಕೇನು ಮೊದಲು ರೀಲ್ಸ್ ಅಲ್ಲಿ ಒಂಥರ ಪಾಪ್ಯುಲಾರಿಟಿ ಇದೆ, ಇದೇನೋ ಲವ್ ಸ್ಟೋರಿ ತರ ಇದೆ, ಅದ್ರ ಬಗ್ಗೆ ಸರ್ ಅದೇ ಈಗ ಲವ್ ಸ್ಟೋರಿ, ಈಗ ಎಲ್ಲದರಲ್ಲೂ ಎಮೋಷನ್ ಲವ್ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರದ್ದು ಫ್ಲೇವರ್ ಏನಿದೆ ಅದನ್ನ ಬಿಟ್ಟು ನಾವು ಬೇರೆ ಏನು ಮಾಡಿಲ್ಲ. ಅವ್ರೇನು ಕಾಮಿಕ್ ಆಗಿರ್ತಾರೆ ಅದೇ ತರ ಕ್ಯಾರೆಕ್ಟರೈಸೇಷನ್ ಇದೆ. ಸೊ ಆ ಕ್ಯಾರೆಕ್ಟರೈಸೇಷನ್ ಅಲ್ಲೇ ಲವ್ ಆದ್ರೆ ಎಷ್ಟು ಇಂಡೆಪ್ತ್ ಆಗುತ್ತೆ. ಹಳ್ಳಿ ಕಡೆ ಈಗ ನಮ್ ಕಡೆ ಅಥವಾ ಈ ಕಡೆ ಅಂತಲ್ಲ, ಲವ್ ಯಾವುದೇ ಎಮೋಷನ್ನೇ. ಸೊ ಅದನ್ನ ಎಷ್ಟು ಇಂಡೆಪ್ತ್ ಆಗಿ ಹೋಗಿ ಕನೆಕ್ಟ್ ಆಗುತ್ತೆ. ಅದರಲ್ಲಿ ಹೀರೋಯಿನ್ ಹೋರಾಡಿ ಹಳ್ಳಿ ಊರಲ್ಲಿ ಏನೋ ಮಾಡ್ತಾರೆ ಅಂತ ಆ ಒಂದು ಮ್ಯಾಟ್ರ್ ಏನು ಯಾವುದಕ್ಕೋಸ್ಕರ ಹೋರಾಡ್ತಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ಮ್ಯಾಟ್ರು. ಸೊ ಅದಕ್ಕೋಸ್ಕರ ಇವ್ರದ್ದು ಇಡೀ ಈ ಲವ್ ಸ್ಟೋರಿ, ಇಷ್ಟು ಚೆನ್ನಾಗಿ ನಡೀತಾ ಇರೋ ಲವ್ ಸ್ಟೋರಿ ಪೊಲಿಟಿಕಲ್ ಡ್ರಾಮಾ ಒಳಗಡೆ ಹೆಂಗ್ ಸಿಕ್ಕಾಕೊಳ್ಳುತ್ತೆ ಅನ್ನೋದೇ ಅಲ್ಲಿಂದ ಆ ಮೇಜರ್ ಟ್ವಿಸ್ಟ್. ಅದು ಆ ಮೇಜರ್ ಕಥೆಯದ್ದು ಎಳೆ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಸಬ್ಜೆಕ್ಟ್ದು. ಸೊ ಅಲ್ಲಿ ನಮ್ಗೆ ಮೇಜರ್ ಕಂಟೆಂಟ್ ಏನ್ ಟ್ವಿಸ್ಟ್ ಆಗುತ್ತೆ ಅದು ತಬ್ಲಾ ನಾಣಿ ಸರ್ ಆ ಕ್ಯಾರೆಕ್ಟರ್ ಮಾಡಿ ಅಲ್ಲಿ ಅಂದ್ರೆ ಈ ಬೆಂಕಿ ಹಚ್ಚೋ ತರ ಇರುತ್ತಲ್ಲ, ಒಬ್ಬ ಸುಮ್ನಿರೋ ಒಬ್ಬ ಪಾಲಿಟಿಷಿಯನ್ಗೆ ಫುಲ್ ಬೆಂಕಿ ಹಚ್ಚಿ ಬಿಟ್ಟಿರ್ತಾರೆ. ಸೊ ಆ ತರದ ಕ್ಯಾರೆಕ್ಟರ್ ಇಂದಾನೆ ಫುಲ್ ಎಲ್ಲ ರಿವೋಲ್ಟ್ ಆಗುತ್ತೆ.
ಸೊ ಈ ಥರದ ಒಂದು ಕಂಟೆಂಟ್ ಇಟ್ಕೊಂಡು ಅಲ್ಲಿಂದ ಫ್ಲೇವರಿಗೆ ಏನು ಬೇಕು ಅದು ಮಾಡಿದ್ದು. ಆಮೇಲೆ ಫೈಟ್ಸ್ ಇದಕ್ಕೆಲ್ಲ ಬಂದಾಗ ಆ್ಯಕ್ಚುಲಿ ಶೂಟಿಂಗ್ ನಡಿಬೇಕಾದ್ರೆ ಬೆಳಗ್ಗೆ ಬಂದ್ರು ರಾತ್ರಿಯಿಂದ ಫೈಟ್ ಇತ್ತು. ಸೊ ಒಂದೇ ಫೈಟ್ ಇರೋದು. ಆ ಫೈಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೀರೋ ರೆಗ್ಯುಲರ್ ಫೈಟ್ ಮಾಡಿಲ್ಲ ಅವರು ಪಾಪ. ಆಮೇಲೆ ಸುದಿ ಅವರು ಎಲ್ಲ ಮಾಡಿದ್ರು. ಅವರು ಎಷ್ಟು ಅದೆಲ್ಲ ನೆನ್ಪಿಟ್ಟು ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಬಾಸ್, ನನಗೆ ಅಷ್ಟೆಲ್ಲ ನೀವು ನೆನ್ಪಿಟ್ಟು ಹೇಳಿದ್ದಕ್ಕೆ. ಸೊ ಅಲ್ಲಿ ಬಂದ್ರು, ಅವ್ರು ಬಂದಾಗ ಚೆನ್ನಾಗಿದ್ದಾರೆ, ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಅನ್ಕೊಂಡೆ. ಅಲ್ಲಿ ಬರ್ತಿದ್ದಂಗೆ ಪಾಪ ಅವ್ರು ನನಗೆ ಅಲ್ಲಿ ಬಂದು ಮೇಕಪ್ ಹಾಕೋವರೆಗೂ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ನಾನೇ ಒಂದು ಸ್ವಲ್ಪ ಮೆಡಿಕಲ್ ನಾಲೆಜ್ ಇರೋದ್ರಿಂದ ಚೆಕ್ ಮಾಡ್ತೀನಿ, 103-104 ಡಿಗ್ರಿ ಜ್ವರ. ನನ್ಗೀಗ ಅವ್ರಿಗೆ ಬಿಟ್ಕೊಡೋಕ್ಕೂ ಆಗ್ತಿಲ್ಲ, ಇವತ್ತು ಬೇಡ ಬಸ್ ನೈಟ್ ಅಂತ ಹೇಳೋಕ್ಕೂ ಆಗ್ತಿಲ್ಲ. ಆ ನನ್ನ ಮುಖ ಎಕ್ಸ್ಪ್ರೆಷನ್ನು ಸರಿ ಬೇಡ ಇವತ್ತು ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ಅವರು ಇಲ್ಲ ಬಾಸ್ ಇದು ನಡೀತಾರೆ, ನೀವೇ ಡಾಕ್ಟರ್ ಅಲ್ವಾ, ನೀವೇ ಏನೋ ಟ್ರೀಟ್ ಮಾಡಿ ಸ್ಟಾರ್ಟ್ ಮಾಡಿ ಸರ್, ಶೂಟಿಂಗ್ ನಿಲ್ಸೋದು ಬೇಡ ಅಂತ ಹೇಳ್ಬಿಟ್ಟು 3 days ಸರ್ ಅದೇ ಟೆಂಪ್ರೇಚರಲ್ಲಿ ತುಂಬ ನನಗೆ ಕೋಆಪರೇಟಿವ್ ಆಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರೈಸೇಷನು ಅಷ್ಟೇ ಚೆನ್ನಾಗಿದೆ. ಸೊ ಎಲ್ಲರೂ ಆ ಪಾತ್ರಕ್ಕೆ ತಕ್ಕಂಗೆ ತುಂಬ ಸಪೋರ್ಟಿವ್ ಮಾಡಿದ್ರೆ. ಆಮೇಲೆ ರಮೇಶ್ ಭಟ್ ಸರು, ನಾನು ಎಷ್ಟೋ ಸತಿ ಹೇಳ್ತೀನಿ ಅವ್ರಿಗೆ, ಸರ್ ನೀವು ಸರ್ ಅಂತ ಕರೀಲೇಬೇಡಿ ಸರ್, ನನಗೆ ಉಮೇಶ್ ಅಂತ ಕರೆದೇ ಸಾಕು ಅಂತ. ಬಟ್ ಅವರು ಅಂತ ಲಿಜೆಂಡ್ರಿ ಇದಾದ್ರೂ ಪ್ರತಿ ಸತಿ ಸಣ್ಣದೊಂದು ಲೈನ್ ಚೇಂಜ್ ಮಾಡ್ಬೇಕಿದ್ರೆ ಸರ್ ಇದನ್ನ ಹಿಂಗೆ ಮಾಡೋಣ, ಸರ್ ಇದನ್ನ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ಆ ಥರ ಸಜೆಷನ್ ಕೊಟ್ಟು ಮಾಡಿರೋ ಸಿನಿಮಾ ಸರ್. ಎಲ್ಲರದ್ದು ಸಪೋರ್ಟ್ ತುಂಬ ದೊಡ್ಡದಾಗಿದೆ ನನಗೆ. ಇದೆಲ್ಲ ಆದಮೇಲೆ ನನಗೆ ನನ್ನ ಟೆಕ್ನಿಕಲ್ ಟೀಮು ಶೇಖರ್ ಚಂದ್ರ ಸರ್ ಕ್ಯಾಮ್ರಾಮನ್ನು, ಮಾಸ್ ಮಾಧವರು ಫೈಟ್ ಕೊರಿಯೋಗ್ರಫಿ ಮಾಡಿದ್ದು, ಆಮೇಲೆ ಭೂಷಣ್ ಮಾಸ್ಟರ್ ಒಂದು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದು. ಆಫ್ಟರ್ ದಟ್ ನನಗೆ ಚೆನ್ನೈಯಲ್ಲಿ ನಾನು ಕೋಟಿಗೊಬ್ಬ 3 ಮಾಡ್ಬೇಕಾದ್ರೆ ಎಡಿಟಿಂಗ್ ಪೋರ್ಷನ್ಸ್ ಅಲ್ಲೆಲ್ಲ ರೀವರ್ಕ್ ಎಲ್ಲ ಮಾಡಿಸ್ತಾ ಇದ್ವಿ. ಸೊ ಆವಾಗ ನನಗೆ ಪರಿಚಯ ಆಗಿದ್ದು ನನ್ನ ಫ್ರೆಂಡ್ ಗಣೇಶ್ ಅಂತ. ಸೊ ಇವರು ಬೇಸಿಕ್ಲಿ ಬೆಂಗಳೂರವರು, ಬಟ್ ವರ್ಕಲ್ಲಿ ಮಾಡ್ತಿದ್ರು, ಪ್ರವೀಣ್ ಇಂಟರ್ನೆಟ್ ಅವ್ರ ಹತ್ರ ವರ್ಕ್ ಮಾಡ್ತಿದ್ರು. ಸೊ ಅಲ್ಲಿ ಕೊಲಾಬ್ರೇಟ್ ಆಯ್ತು. ಇದು ಸಿನಿಮಾ ನೋಡಿದ ತಕ್ಷಣ ಅವ್ರು ಆ ಫ್ಲೇವರಿಗೆ ಕಟ್ ಮಾಡಿಕೊಟ್ರು. ಈಗ ಒಂದಷ್ಟು ಜನರಿಗೆ ಟ್ರೇಲರ್ ತೋರಿದ್ರೆ ತಮಿಳ್ ಸಿನಿಮಾ ಇದ್ದಂಗಿದೆ ಅಂತ ಅಂದ್ರು ಒಂದಷ್ಟು ಜನ. ಅದು ಏನಾರು ಹಂಗೆ ಬಂದರೆ ಅದಕ್ಕೆ ಕಾರಣ ಅವರು ಕಟ್ ಮಾಡಿರೋದು. ಸೊ ಓವರ್ ಆಲ್ ಒಂದು ಹಳ್ಳಿ ಫ್ಲೇವರು, ಒಂದು ಒಳ್ಳೆ ಕಂಟೆಂಟ್, ಮೆಸೇಜ್ ಓರಿಯೆಂಟೆಡ್ ಇದೆ. ಬರೀ ಲವ್ ಸ್ಟೋರಿ ಅಂತಾನೆ ಇಲ್ಲ, ಅದ್ರ ಜೊತೆ ಫನ್ನು ಅದೆಲ್ಲ ಇದೆ. ಆಮೇಲೆ ರಮೇಶ್ ಭಟ್ ಸರ್ದು ತುಂಬ ಒಂದು ಪ್ರೀಶಿಯಸ್ ಕ್ಯಾರೆಕ್ಟರ್, ತುಂಬ ಕಮ್ಮಿ ಬರುತ್ತೆ ಬಟ್ ತುಂಬ ಒಳ್ಳೆ ಸ್ಕೋಪ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಸೊ ಅವರಿಬ್ರು ತಂದೆ ಮಗಳು ಕರೆಕ್ಟಾಗಿ ಒಪ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಸಿನಿಮಾದು ಫೆಬ್ರವರಿ 21 ರಿಲೀಸ್ ಸರ್. ಪ್ಲಾನ್ ಮಾಡಿದ್ರು. ಹಾಂ, ಅದಕ್ಕೆ ಬರ್ತೀನಿ ಸರ್. ಈಗ ನನ್ನ ಟೀಮ್ ಏನು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಅದೆಲ್ಲ ತುಂಬ ಸಪೋರ್ಟಿವ್ ಆಗಂತೂ ವರ್ಕ್ ಮಾಡಿದ್ದಾರೆ. ಎಲ್ಲರ ಹೆಸರು ಮಲ್ಲು ಅವ್ರು ಹೇಳಿದ್ದಾರೆ. ಸೊ ನಾನು ಅವ್ರು ಹೆಂಗಂದ್ರೆ ಬ್ರದರ್ ಹುಡ್ತಾರೆ, ಅವ್ರು ಹೇಳಿದ್ರೆ ನಾನು ಹೇಳ್ದಂಗೆ, ನಾನು ಹೇಳಿದ್ರೆ ಅವ್ರು ಹೇಳ್ದಂಗೆ. ಸೊ ಆ ಇದರಲ್ಲಿ ತೊಗೊಂಡು ಕನ್ಸರ್ನ್ ತೊಗೊಂಡು ನಾನು ಯಾರ್ದು ಹೆಸರು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದು ನಮ್ಮ ಬೀದರ್ ನಮ್ಮ ಹುಡುಗನೇ ಸ್ಟೈಲ್ ಶಿವ್ ಅಂತ. ನನ್ನ ಆಕೆಗೂ ಅವರೇ ಮಾಡಿದ್ರು, ಈಗಲೂ ಅವರೇ ಮಾಡ್ತಿದ್ದಾರೆ. ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ವಿಚಾರಕ್ಕೆ ಬಂದರೆ ಸ್ಮಾರ್ಟ್ ಮೂವೀಸ್ ಅಂತ ನಮ್ಮ ವಿನಯ್ ರೆಡ್ಡಿ ಅವರು, ಆಮೇಲೆ ನಮ್ಮ ಬಸವರಾಜ್ ಸರ್ ಇಬ್ಬರು ಸೇರಿಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ನಾವು ಫಸ್ಟ್ ಅವ್ರಿಗೆ ಹೇಳಿದ್ದು ಉತ್ತರ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ, ಆಮೇಲೆ ಈ ಕಡೆ ಎಲ್ಲ ಇದು ಮಾಡಿ ಅಂತ. ಆಮೇಲೆ ಈಗ ದೊಡ್ಡ ಹೀರೋಗಳ ಸಿನಿಮಾ ರೇಂಜ್ಗೆ ನಮ್ಮ ಕಡೆಯಿಂದ ಅವ್ರು ಏನೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಅವರೇ ಎಲ್ಲ ಸೆಟಪ್ ಮಾಡಿ ಮಾಡ್ತಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸ್ಮಾರ್ಟ್ ಮೂವೀಸ್ ಡಿಸ್ಟ್ರಿಬ್ಯೂಟರ್ಸ್ಗೆ. ಸೊ ಓವರ್ ಆಲ್ ಎಂಟೈರ್ ಕರ್ನಾಟಕ ರಿಲೀಸ್ ಅಂತೂ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. 21ನೇ ತಾರೀಕು ಎಂಟೈರ್ ಕರ್ನಾಟಕ ಅಂತಾನೆ ಹೋಗ್ತಿರೋದು. ಸಿಂಗಲ್ ಸ್ಕ್ರೀನ್ಸ್ ಅದು ನೋಡ್ಕೊಂಡು, ಯಾಕಂದ್ರೆ ಅದು ಗೊತ್ತಲ್ಲ ನಿಮಗೆ ಅಡ್ವಾನ್ಸ್ ಆ ಥರದ್ದು ನೋಡಿಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ಎಂಟೈರ್ ಕರ್ನಾಟಕ ವಿ ಆರ್ ಗೋಯಿಂಗ್ ಫಾರ್ ಅರೌಂಡ್ ಒಂದು 70 ಥಿಯೇಟರ್ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಸರ್ ಆ ಟೈಮ್ಗೆ ಏನಾಗುತ್ತೆ ಅಂತ. ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಾನು ಇದು ಹೊಸ ತಂಡ ಆದ್ರೂ ನಾವು ಇಂಡಸ್ಟ್ರಿಗೆ ತುಂಬ ಹಳಬ್ರು. ನಾನು 12 ವರ್ಷದಿಂದ ಇದೇ ಇಂಡಸ್ಟ್ರಿಯಲ್ಲಿದ್ದೀನಿ. ನಾನು ಟೆಕ್ನಿಷಿಯನ್ ಮೇಲ್ಬಿಟ್ಟು. ನಮ್ಮ ಇವರು ಉಮೇಶ್ ಅವರು ನನಗೆ ಹಳೆ ಪರಿಚಯ ತುಂಬ. ಅವ್ರ ಪರಿಚಯ ನಮ್ಮ ಮಲ್ಲು ಅವರು. ಸೊ ಉಮೇಶ್ ಅವರು ಅವ್ರ ಜೊತೆ ಒಂದು ತೆಗೋಣ ಮೂವಿ ಅಂತ ಹೇಳಿದ ತಕ್ಷಣ, ಸರಿ ಸರ್ ನೀವು ಏನಂದರೆ ಜೊತೆಲಿ ತೆಗೋಣ, ಒಂದು ಹೆಂಗಿದ್ರು ಮಾಡಬೇಕಾಗಿತ್ತು. ಪ್ರೊಡ್ಯೂಸರ್ಗೆ ಹುಡುಕೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಕೊನೆಗೂ ನಾವೇ ಕಷ್ಟಪಟ್ಟು ಇದ್ದಿದ್ದೆಲ್ಲ ಕೂಡ ಹಾಕ್ಕೊಂಡು ಮಾಡಿ ಸರ್ ಮಾಡಿ ಅಂತ ಇದು 6 ತಿಂಗಳಿಗೆ ನಾವು ಮುಗಿಸಿ ಇವಾಗ 21ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ಫಿಲಮ್ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಸಹಕರಿಸಿದ್ರೆ ಇದು ಒಳ್ಳೆ ಮಲ್ಲು ಅವ್ರಿಗೆ ಒಂದು ಒಳ್ಳೆ ಇದಾಗುತ್ತೆ, ಮತ್ತು ನಮ್ಮ ಉಮೇಶ್ ಅವ್ರಿಗೆ ಮೇಲ್ಪಟ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ ಇದು ಅಂತ ಬಯಸ್ತಾ, ಇಲ್ಲಿ ಬಂದಿರೋ ಹೇಳ್ಬೇಕು ಅಂದರೆ ನಮ್ಮೆಲ್ಲ ಆ್ಯಕ್ಟರ್ಸು ತುಂಬ ಸಹಕರಿಸಿದ್ದಾರೆ. ತುಂಬ ಕಷ್ಟ, ಇವ್ರಿಗೆ ಹುಷಾರಿರಲಿಲ್ಲ ಆ ಟೈಮ್ನಲ್ಲಿ. ಒಂದು ವಾರ ಡ್ರಿಪ್ಸ್ ಹಾಕ್ಸ್ಬಿಡಿ ಸರ್ ನನಗೆ, ನಾಳೆ ನಾನು ಆ್ಯಕ್ಟ್ ಮಾಡಿಬಿಡ್ತೀನಿ ಅಂತ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊ ಒಂದು ಸಾಯಂಕಾಲನೇ ಆ್ಯಕ್ಟಿಂಗ್ ನಿಂತ್ಕೊಂಡ್ಬಿಟ್ರು. ನಮಗೆ ಅಂಥ ಡೆಡಿಕೇಶನ್ ಇದೆ ಇಂಥ ಆ್ಯಕ್ಟರ್ಸ್ಗೆ. ಅದಕ್ಕೆ ಈ ಥರ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನ್ನ ಅನಿಸಿಕೆ. ಇನ್ನು ಮಿಕ್ಕಿದೆಲ್ಲ ನಮ್ಮ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ತಾರೆ. ನೋಡಿದ್ರೆ ನೀವು ಟೆಕ್ನಿಷಿಯನ್ ಅಂದ್ರೆ ಏನ್ ಮಾಡ್ತೀರಾ ಸರ್? ನಾನು VFX ಆರ್ಟಿಸ್ಟ್. ಬೇಸಿಕಲಿ ಅದೇ. ಅದನ್ನ